ಗುರು ಬಸವಲಿಂಗಾಯ ನಮಃ. ಜ್ಞಾನವೇ ಗುರು, ಜ್ಞಾನವೇ ಲಿಂಗ, ಜ್ಞಾನವೇ ಜಂಗಮ, ಜ್ಞಾನವೇ ಪ್ರಸಾದ. ಜ್ಞಾನವಿಲ್ಲದ ಬದುಕು ಅಂಧಕಾರದ ಬದುಕು ಗುಹೇಶ್ವರ. ಬಸವ ಸಮಿತಿ ಧಾರವಾಡ, ಕಲಬುರಗಿ, ಬೆಂಗಳೂರು ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 106 ಶ್ರೀ ಮಡಿವಾಳಯ್ಯನವರ ಸಂಪಾದನೆ ಮುಂದುವರೆದ ಭಾಗ. ಶುಭ ಸಂಕಲ್ಪಗಳಿಗೆ ಸಾಕ್ಷಿಯಾಗಿ, ಜ್ಞಾನದ ಬೆಳಕಿಗೆ ದಾರಿಯಾಗಿ, ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿಗಾಗಿ ಸರ್ವಶಕ್ತನ ಅನುಗ್ರಹವನ್ನು ಪ್ರಾರ್ಥನೆಯ ಮೂಲಕ ಈ ಶುಭಾರಂಭಕ್ಕೆ ಮಂಗಳಕರ ಆರಂಭವನ್ನು ನೀಡೋಣ. ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಶರಣೆ ಅರುಣಾ ತಾಯಿ ನಂದಿಬೇವೂರು ಅವರನ್ನು ಆಹ್ವಾನಿಸುತ್ತೇನೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹುದುಳಿಗಳಿಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಹುದುಳಿಗಳಿಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧ ಇಲ್ಲದವರಲ್ಲಿ, ಭಾವಶುದ್ಧ ಇಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಪರಿಣಾಮಿಗಳು ಇಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಪರಿಣಾಮಿಗಳು ಇಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ತ್ರಿಕರ್ಣ ಶುದ್ಧಿ ಇಲ್ಲದವರಲ್ಲಿ ತಾಂಬೂಲವನೊಲ್ಲಯ್ಯ ನೀನು, ತ್ರಿಕರ್ಣ ಶುದ್ಧಿ ಇಲ್ಲದವರಲ್ಲಿ ತಾಂಬೂಲವನೊಲ್ಲಯ್ಯ ನೀನು, ಹೃದಯ ಕಮಲ ಶುದ್ಧ ಇಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಹೃದಯ ಕಮಲ ಶುದ್ಧ ಇಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಎಂಬುಗೊಂಡೆ, ಎನ್ನಲ್ಲಿ ಏನುಂಟೆಂದು ಪರಸ್ಥಳದಲ್ಲಿ ಎಂಬುಗೊಂಡೆ, ಹೇಳ ಚನ್ನ ಮಲ್ಲಿಕಾರ್ಜುನ ದೇವಾ, ಹೇಳ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ. ಮಂಗಳಕರ ಪ್ರಾರ್ಥನೆಯ ಮೂಲಕ ಈ ಸಮಾರಂಭಕ್ಕೆ ಶುಭಾರಂಭ ನೀಡಿದ ಶರಣೆ ಅರುಣಾತಾಯಿ ಬೇವೂರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ವಚನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್, ಪ್ರಾಚಾರ್ಯರು, CSI ಕಾಮರ್ಸ್ ಕಾಲೇಜ್ ಧಾರವಾಡ. ಅವರು ತಮ್ಮ ಜ್ಞಾನ, ಸೇವೆ ಮತ್ತು ಸಾಧನೆಯ ಮೂಲಕ ಸಮಾಜದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಉಪಸ್ಥಿತಿಯು ನಮ್ಮ ವಚನ ಸಮಾರಂಭಕ್ಕೆ ಮತ್ತಷ್ಟು ಗೌರವ ಮತ್ತು ಮೆರುಗನ್ನು ತಂದಿದೆ. ಅವರಿಗೆ ಈ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ವಚನಗಳ ಬೆಳಕಿನಲ್ಲಿ ಮನಸ್ಸುಗಳನ್ನು ಒಂದಾಗಿಸುವ ಈ ಪವಿತ್ರ ವಚನ ಸಮಾರಂಭಕ್ಕೆ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದದ ಧೂಳಾಗುವ ಭಾಗ್ಯವನ್ನು ಕರುಣಿಸು ಕೂಡಲ ಸಂಗಮ ದೇವ. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 106 ಮಡಿವಾಳಯ್ಯನವರ ಸಂಪಾದನೆ ಮುಂದುವರಿದ ಭಾಗ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಅವರನ್ನು ವಿನಂತಿಸುತ್ತೇನೆ.
ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಇಂದಿನ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಶ್ರೋತೃಗಳಾಗಿ ಆಗಮಿಸಿದಂಥ ಎಲ್ಲ ಹಿರಿಯರಿಗೆ, ಆನ್ಲೈನ್ ಮೂಲಕ ಈ ಅನುಭವ ಮಾಲಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಸಹೃದಯರಿಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಹಿಂದಿನ ವಾರದಲ್ಲಿ ನಾವು ಮಡಿವಾಳ ಮಾಚಿ ತಂದೆಗಳು ಬಸವಣ್ಣನವ್ರ ಕುರಿತು ಸ್ತುತಿಯನ್ನು ಮಾಡ್ತಾರೆ. ಪ್ರಭುದೇವರು ಮಡಿವಾಳ ಮಾಚಿ ತಂದೆಗಳನ್ನು ಸ್ತುತಿಸಿದ ನಂತರ ಮಡಿವಾಳ ಮಾಚಿ ತಂದೆಗಳು ಅದಕ್ಕೆಲ್ಲ ಕಾರಣೀಭೂತರು ಯಾರು ಅನ್ನೋದನ್ನು ಬಸವಣ್ಣನವ್ರನ್ನ ಸ್ತುತಿಸೋ ಮೂಲಕ ಹೇಳ್ತಾರೆ. ಮಡಿವಾಳ ಮಾಚಿ ತಂದೆಗಳು ಪ್ರಭುದೇವರೊಡನೆ ಬಸವರಾಜ ದೇವರಿಂದ ನಿಮ್ಮ ಪ್ರಸಾದದ ನಿಲವ ಕಂಡೆನೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನವನ್ನು ನಾವು ನೋಡಿದ್ವಿ. ಅಯ್ಯ ನಿಮ್ಮ ಪ್ರಸಾದದ ಮಹಿಮೆ ಏನೆಂಬೆನಯ್ಯ, ವೇದಗಳ ಅರಿಯವು ಶಾಸ್ತ್ರಗಳು ನಿಮ್ಮ ಪ್ರಸಾದ ಮಹಿಮೆಯನ್ನು ಅರಿಲಿಕ್ಕೆ ಸೋತು ಹೋಗ್ತಾವೆ. ಛಲವ ಸಾಧಿಸಿ ತನುದಂಡನೆಯ ಮಾಡಿ ಸಕಲ ಭೋಗಗಳ ಬಿಟ್ಟು ದುಃಖವನ್ನು ಅನುಭವಿಸಿ ತಪ್ಪಿಲ್ಲದೆ ನಡೆದರೆ ಹಡೆವರಯ್ಯ ವಚ್ಚಿ ಸ್ವರ್ಗದ ಭೋಗವನು ಒಂದುವನೂ ಬಿಡಲಿಲ್ಲ ಸಂದೇಹ ಮಾತ್ರವಿಲ್ಲ. ಅಲ್ಲಿ ಅವರು ಎಷ್ಟು ಚಂದ ಹೇಳಿ ಬಸವಣ್ಣವ್ರ ಕುರಿತು ಹೇಳ್ತಾರಂದರೆ, ಸಂಶಯ ಒಳೆದು ಯಾವುದರ ಮೋಹವಿಲ್ಲದೆ ಏನನ್ನೂ ತ್ಯಾಜ್ಯ ಮಾಡದೆ ಬಿತ್ತಿದ ಕೂಡಲೇ ಬೆಳೆದಂತೆ ರೋಗಿ ಬಯಸಿದ್ದೇ ವೈದ್ಯ ಹೇಳಿದಂತೆ ಮಾಡುವ ಕಾರ್ಯ ಪಾಪಕ್ಕೆಳೆದರೂ ಪುಣ್ಯವಾದಂತೆ ಆ ರೀತಿಯಲ್ಲಿ ಆ ಮಹಾಪುರುಷ ಅಂದರೆ ಬಸವಣ್ಣನವರು ನನ್ನನ್ನು ಪಾವನವ ಮಾಡಿದನಯ್ಯ. ಆತ ಉಂಡು ಉಪವಾಸಿ, ಆತ ಬಳಸಿ ಬ್ರಹ್ಮಚಾರಿ, ಯಾವ ಅಡೆತಡೆಗಳಿಲ್ಲ, ಆತ ನಡೆದುದೇ ದಾರಿ, ಪ್ರಸಾದದಿಂದ ಮಿಗಿಲಿಲ್ಲ, ಪ್ರಸಾದಕ್ಕಿಂತ ಮುಕ್ತಿ ಹೆಚ್ಚಿನದಲ್ಲ ಅನ್ನುವಂಥ ಪ್ರಸಾದಿ ಸ್ಥಿತಿ ಇದಕ್ಕಿಂತ ಹೆಚ್ಚಿಗೆ ಇನ್ಯಾವುದು ಮುಕ್ತಿ ಇಲ್ಲ ಈ ಜಗತ್ತಿನಲ್ಲಿ. ಪ್ರಸಾದಿ ಸ್ಥಿತಿ ಅಂದರೆ ಪ್ರಸನ್ನತೆಯ ಸ್ಥಿತಿ. ಅದು ಸದಾ ಪ್ರಸನ್ನತೆ ಅಂತಿರೋದೇ ಮಹಾಮುಕ್ತಿ. ಆ ಮುಕ್ತಿ ಪದವಿ ಅನ್ನೋದು ಬೇರೆ ಕಡೆ ಅರಸ್ಕೊಂಡು ಹೋಗೋದಲ್ಲ. ಈ ಪರಿಯ ಪ್ರಸಾದ ಮಾರ್ಗವನ್ನು ತೋರಿದವರು ಯಾರಪ್ಪ ನನಗೆ ಅಂದರೆ ಬಸವಣ್ಣವರು. ಅದಕ್ಕೆ ಮಡಿವಾಳ ಮಾಚಿದೇವರು ಬಸವಣ್ಣನವರನ್ನು ಪ್ರಸಾದವಾಗಿ ಪಡೆದು ಪ್ರಸನ್ನತೆಯಿಂದ ಹುಟ್ಟು ಸಾವುಗಳ ಕಳೆದುಕೊಂಡು ಸವಿಸ್ತಾರವಾಗಿ ಈ ವಚನದ ಮುಖಾಂತರ ಹೇಳಿ ಬಹು ಕಷ್ಟದಿಂದ ಬರುವ ಅಲ್ಪ ಸ್ವರ್ಗ ಸುಖಾದಿಗಳ ಬಹು ಕಷ್ಟಗಳಿಂದ ಬರುವ ಅಲ್ಪ ಸುಖದ ಅಂದರೆ ಅಲ್ಪ ಸ್ವರ್ಗ ಸುಖಾದಿಗಳು, ಸ್ವರ್ಗ ಸುಖ ಪಡಿಬೇಕು ಅಂತ ಜೀವನ ತುಂಬ ಕಷ್ಟಪಟ್ಟಂಥದ್ದು ಹಿಂದಿನ ಕಥೆ ಇತ್ತು. ಅನಿತ್ಯ ಮಾರ್ಗದಿಂದ ಬಸವಣ್ಣನವರ ಮಹಾಕೃಪೆ ಹೊಂದಿ ನಾನು ಪಾರಾದೆ. ಇಲ್ಲಾಂದ್ರೆ ನಾನು ಆ ಸ್ವರ್ಗ ಸುಖಕ್ಕಾಗಿ ಅಲ್ಪ ಸ್ವರ್ಗ ಸುಖಕ್ಕಾಗಿ ಈ ಹಿಂದೆ ಏನು ಮಾಡ್ತಿದ್ರಲ್ಲ ದೇಹದಂಡನೆ ಮಾಡಿ ಅದನ್ನೇನೋ ಅದಕ್ಕೆ ಅಲ್ಲೇ ಹೋಗ್ಬೇಕಾಕಿತ್ತು. ನಾನು ಬಸವಣ್ಣವ್ರ ಕೃಪೆಯಿಂದ ನಾನು ಈ ಕಡೆ ಬಂದೆ. ಆ ಕಷ್ಟದಿಂದ ನಾನು ಆ ಬಳಲಿಕೆಯಿಂದ ನಾನು ಪಾರಾದೆ ಅನ್ನೋ ಮಾತನ್ನು ಅಲ್ಲಂ ಪ್ರಭುದೇವರಿಗೆ ಅವ್ರಿಗೆ ಹೇಳಿ ಮುಗಿಸ್ತಾರೆ. ಇದನ್ನು ನೋಡಿ ಬಸವಣ್ಣನವರು ನೋಡ್ರಿ ಎಷ್ಟು ಮಜಾ ಐತಿ. ನೀವರ ಹೇಳ್ರಿಪ್ಪ ಮಡಿವಾಳ ಮಾಚಿ ತಂದೆಗಳ ಬಗ್ಗೆ ಅಂತ ಹಿಂದೆ ಕೇಳ್ಯಾರಲ್ಲಂ ಪ್ರಭುದೇವರು.
ಅವಾಗ ಅವರು ಜಾನತನದಿಂದ ನಾವೇನು ಹೇಳೋದ್ರಿಪ್ಪ ಅಂತಂದು ಜಾರ್ಕೊಂಡಿದ್ರು, ನೀವು ಮಾಡ್ರಿ ಅಂತ. ಈಗೇನಾಯಿತು ಪ್ರಭುದೇವರು ಮಡಿವಾಳ ಮಾಚಿತಂದೆಗಳನ್ನು ಸ್ತುತಿ ಮಾಡಿದರು. ಅದಕ್ಕೆ ಮಡಿವಾಳ ಮಾಚಿತಂದೆಗಳು ಪ್ರಭುದೇವ್ರನ್ನಾತು ಬಸವಣ್ಣವ್ರನ್ನಾತು ಸ್ತುತಿ ಮಾಡಿದರು. ಆ ಸ್ತುತಿಯ ಭಾರ ಅವ್ರ ಮೇಲೆ ಬಿತ್ತಲ್ರಿ, ಬಸವಣ್ಣವ್ರ ಮೇಲೆ. ಮಡಿವಾಳ ಮಾಚಿತಂದೆಗಳು ಈಗ ಬಸವಣ್ಣವ್ರ ಕುರಿತು ಹೇಳಿಬಿಟ್ರಲ್ಲ, ಆ ಸ್ತುತಿಯ ಭಾರ ಅವ್ರ ಮೇಲೆ ಬಿತ್ತು. ಈಗ ಅನಿವಾರ್ಯವಾಗಿ ಅವರು ಮಡಿವಾಳ ಮಾಚಿತಂದೆಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರು. ಆ ಭಾರ ಬೇಡ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಇಂತೂ ಮಡಿವಾಳ ತಂದೆಗಳು ಪ್ರಭುದೇವರೊಡನೆ ಬಸವರಾಜ ದೇವರ ಕೊಂಡಾಡಿ ಭಿನ್ನಯಿಸಲು ಆ ಬಸವರಾಜ ದೇವರು ಮಡಿವಾಳ ತಂದೆಗಳ ಸ್ತುತಿಸಿದ ಪ್ರಸ್ತಾವದ ವಚನ. ಕೋಟಿ ರುದ್ರರು ಮಡಿದರು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಕೋಟಿ ರುದ್ರರು ಮಡಿದರು, ಅನಂತ ಕೋಟಿ ಬ್ರಹ್ಮ ವಿಷ್ಣುಗಳು ಮಡಿದರು. ನಾವು ಬ್ರಹ್ಮ ಒಬ್ಬನ ವಿಷ್ಣು ಒಬ್ಬನ ಅಂತ ನಾವು ಅಂದ್ರೆ ಅಲ್ಲಿ ಹೇಳಾಕ್ತಾರ ಅನಂತ ಕೋಟಿ ಬ್ರಹ್ಮ ವಿಷ್ಣುಗಳು ಮಡಿದರು. ನರರು ಸುರರು ಗರುಡ ಗಂಧರ್ವರು ಮಡಿದರು. ಅವರ ಮಡಿಯೊಳಗೆ ತಾನಾಗದೆ, ಬಸವಣ್ಣವ್ರ ಚಂದ, ಅವರ ಮಡಿಯೊಳಗೆ ತಾನಾಗದೆ ತಾನೊಂದು ಹೊಸ ಬಿಳಿದ ಮಡಿ ಮಾಡಿ ಎನಗುಡ ಕೊಟ್ಟು ಎನ್ನ ಬದುಕಿಸಿಕೊಂಡಾತ ಮಡಿವಾಳ ಕಾಣ ಕೂಡಲ ಸಂಗಮ ದೇವ. ದೊಡ್ಡ ಮಾತಿದು. ಕೇಳ್ರಿ ಪ್ರಭುದೇವ್ರೇ, ಅನಂತ ಕೋಟಿ ರುದ್ರರು ಬ್ರಹ್ಮ ವಿಷ್ಣುಗಳು ಯುಗ ಯುಗಾಂತರ ಪ್ರಳಯದಗಳಲ್ಲಿ ಹೇಳ ಹೆಸರಿಲ್ದ ಮಡಿದು ಹೋಗಿಬಿಟ್ರು. ಅವರಿಗೆಲ್ಲ ಪ್ರಳಯಗಳುಂಟು, ಹುಟ್ಟು ಸಾವುಗಳುಂಟು, ಭವಗಳು ಉಂಟು. ಪ್ರಳಯ ಅಂದರೆ ನಾಶವಾಗೋದು, ಇಲ್ಲದೇ ಇರೋದು. ಪ್ರಳಯಗಳುಂಟು. ಹಾಗೆ ನರಸುರ ಗರುಡ ಗಂಧರ್ವಾದಿಗಳೂ ಕೂಡ ಮಡಿದು ಹೋದರು. ಅವರು ಪ್ರಳಯದೊಳಗೆ ಆದರು. ಆದರೆ ಅವರ ಮಡಿಯಲ್ಲಿ ಅಂದರೆ ಅವರ ಸಾವಿನಲ್ಲಿ, ಅವರ ಮಡಿಯಲ್ಲಿ ಮಡಿದರು. ಅವರ ಸಾವಿನಲ್ಲಿ ತಾ ಮಡಿಯದೆ, ಅವ್ರ ಸಾಲಿನಾಗ ಅವರು ಹೋದಂಗೆ ನಾ ಹೋಗಿಲ್ಲ. ತನ್ನದೇ ಒಂದಾದ ನಿರ್ಮಲ ನಿಶ್ಚಲವಾಗಿರ್ತಕ್ಕಂಥ ನೋಡ್ರಿ, ಅವರ ಮಡಿಯೊಳಗೆ ತಾನಾಗದೆ ತಾನೊಂದು ಹೊಸ ಬೆಳೆದ ಮಡಿ ಮಾಡಿ ಧವಳಾಂಬರ ಅಂತ ಕರೆದರು. ಮಡಿ ಮಾಡಿ ಎನಗೆ ಮಡಿವಾಳ ಮಾಚಿತಂದೆಗಳು ಉಡಿಸಿದರು. ಬಸವಣ್ಣವ್ರು ಹೇಳ್ತಾರೆ, ಅವರ ಮಡಿಯೊಳಗೆ ತಾನಾಗದೆ ತಾನೊಂದು ಹೊಸ ಬೆಳೆದ ಮಡಿ ಮಾಡಿ. ಆ ದಾರಿಯೊಳಗೆ ಅವ್ರು ಹೋಗಲಿಲ್ಲ ಮಡಿವಾಳ ಮಾಚಿತಂದೆಗಳು. ಬ್ರಹ್ಮ ವಿಷ್ಣುಗಳು ಪ್ರಳಯಕ್ಕೊಳಗಾದಂಗೆ ಮಡಿವಾಳ ಮಾಚಿತಂದೆಗಳು ಪ್ರಳಯಕ್ಕೊಳಗಾಗಲಿಲ್ಲ. ಮುಂದವರು ಆ ಮಡಿಯ ಎನಗೆ ಉಡಿಸಿದೆ. ಅದರಿಂದ ಈ ಪ್ರಕೃತಿಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ನಾನು ಹೊರಗಾಗಿ. ಯಾರು ಹೇಳ್ತಾರೆ? ಬಸವಣ್ಣವ್ರು. ಮಡಿಯದೇ ನೋಡ್ರಿ, ನಾನು ಒಳಗಾಗಿ ಹೊರಗಾಗಿ ಮಡಿಯದೇ ಮಡಿವಾಳಯಗಳ ಮಡಿಯಲ್ಲಿ, ಮಡಿ ಅಂದ್ರೆ ಬಟ್ಟೆ, ಆ ಮಡಿ ಈ ಮಡಿಗೆ ಹೊರಸ್ಯಾರವ್ರು. ಮಡಿವಾಳಯಗಳ ಮಡಿಯಲ್ಲಿ ನಾನು ಬದುಕಿದೆ ಕೂಡಲ ಸಂಗಮ ದೇವ. ಇಲ್ಲಿ ಮಡಿವಾಳ ಮಾಚಿತಂದೆಗಳ ಮಡಿ ಅದು ಎಲ್ಲರ ಮಡಿ ಅಂತಲ್ಲ ಅವ್ರು ಹೇಳೋದು. ಅವರು ಮಡಿವ ಅಂದರೆ ನಾಶವಾಗುವ, ಮಡಿವ ಅಂದರೆ ನಾಶವಾಗುವ ಮಡಿಯುಳ್ಳವರು. ಈತ ಅದಕ್ಕೆ ದೂರಾಗಿ, ಯಾರು? ಮಡಿವಾಳ ಮಾಚಿ. ಈತ ಅದಕ್ಕೆ ದೂರಾಗಿ ನಿರ್ವಯಲ ಬಿಳಿಮಡಿಯನ್ನುಟ್ಟು, ನಿರ್ವಯಲದ ಬಿಳಿಮಡಿಯನ್ನು ಉಟ್ಕೊಂಡವ್ರು ಇವರು. ಮಡಿಯದೇ ಇರುವ ಮಡಿವಾಳಯಗಳಿವರು. ಇಂಥ ಮಡಿವಾಳಯಗಳು ಅವರು ಕೊಟ್ಟಂಥ ಬಿಳಿಮಡಿಯ ಅಲಂಕಾರವಾಗಿ
ನಾನು ಒಟ್ಟು ಏನಾದೆ ಎನಗೊಟ್ಟು ತಾನೊಂದು ಹೊಸ ಬಿಳಿದ ಮಡಿ ಮಾಡಿ ಎನಗುಡ ಕೊಟ್ಟು ನನಗುಡ ಕೊಟ್ಟು ಎನ್ನ ಬದುಕಿಸಿಕೊಂಡವರು ಯಾರು ಅಂತಂದರೆ ಮಡಿವಾಳ ಮಾಚಿತಂದೆಗಳು. ನೋಡಿ ಇಲ್ಲಿ ಪ್ರಭುದೇವ್ರಿಗೆ ಏನಾಗಿರಬೇಡ, ನಾವೆಲ್ಲ ಮಡಿವಾಳ ಮಾಚಿತಂದೆಗಳಂದ್ರೆ ಮಡಿವಾಳ ಕಾಯಕವನ್ನು ಮಾಡಿಕೊಂಡು ಇರ್ತಕ್ಕಂಥ 12ನೇ ಶತಮಾನದ ವಿವಿಧ ಕಾಯಕಗಳನ್ನು ಮಾಡಿಕೊಂಡಿರ್ತಕ್ಕಂಥ ವಿವಿಧ ಶರಣರಲ್ಲಿ ಮಡಿವಾಳ ಮಾಚಯ್ಯನವರು ಅಂತ ನಾವು ಓದಿ ಹೋಗಿಬಿಡ್ಬೋದು, ಅವ್ರ ಇತಿಹಾಸ ಸ್ವಲ್ಪ ಓದ್ಬೋದು. ಇಲ್ಲಿ ಧರ್ಮಗುರು ಧರ್ಮಪಿತ ಅಂತ ಕರೆದು ನಾವು ಏನು ಬಸವ ಮಹಾಗುರುವಿನ ಸ್ತುತಿ ಮಾಡ್ತೇವೆ, ಆ ಬಸವ ಮಹಾಗುರು ಗುರುಗಳು ಮಡಿವಾಳ ಮಾಚಿತಂದೆಗಳನ್ನು ಸ್ತುತಿ ಮಾಡೋದು ನೋಡ್ಬೇಕಿಲ್ಲ ನಾವು. ಅದರರ್ಥ ಅಲ್ಲಿರ್ತಕ್ಕಂಥ ಶರಣರ ಕುರಿತು ಎಷ್ಟು ಅಪಾರವಾದ ಭಕ್ತಿ ಮತ್ತು ಗೌರವವನ್ನು ಬಸವಣ್ಣವ್ರು ಇಟ್ಟುಕೊಂಡಿದ್ದರು. ಅದಕ್ಕಾಗಿಯೇ ಶಿವನಾಗಬಹುದು ಆದರೆ ಬಸವನಾಗಲು ಬಾರದು ಅಂತ ಹೇಳಿದರು. ಈ ದೊಡ್ಡ ಹೃದಯನೇ ಬಸವಣ್ಣವ್ರನ್ನ ದೊಡ್ಡವ್ರನ್ನ ಮಾಡಿದ್ದು. ನಾನು ಕಲ್ಯಾಣದ ಪ್ರಧಾನಿ, ನಾನು ಅನುಭವ ಮಂಟದ ರೂವಾರಿ, ನಾನಿಷ್ಟು ಜನರನ್ನ ಕೂಡಿಸ್ಲಿಕ್ಕೆ ನಾನೇ ಕಾರಣೀಭೂತ, ಇವರೆಲ್ಲರೂ ನಾ ಕೂಡ್ಸ್ಯಾರಂತ ಅಲ್ಲಿಂದ ಇಲ್ಲಿ ಬಂದಾರ, ಇವ್ರನ್ನ ಯಾಕೆ ನಾ ಅಷ್ಟು ದೊಡ್ಡವ್ರನ್ನ ಮಾಡ್ಬೇಕನ್ನೋ ಅಹಂಕಾರ ಬಸವಣ್ಣವ್ರಲ್ಲಿ ಬಂದಿತ್ತಂದ್ರೆ ಏನಾಗ್ತಿತ್ತು? ಅದು ಎಂದೂ ಸುಳಿಲಿಲ್ಲ ಅವರಿಗೆ. ಸುಳಿದಿತ್ತಂದ್ರೆ ಇಂಥ ಮಾತುಗಳು ಬರಲಿಕ್ಕೆ ಸಾಧ್ಯ ಇತ್ತನು ಎಲ್ಲರ ಶರಣರ ಕುರಿತು. ಅದಕ್ಕೆ ಅವ್ರು ಹೇಳಿದರು, ಏನಂದರು, ಕೋಟಿ ರುದ್ರರು ಅವರೆಲ್ಲ ಆಗಿರ್ಬೋದು, ಇಂತೂ ಬಸವರಾಜ ದೇವರು ಮಡಿವಾಳ ತಂದೆಗಳ ಸ್ತುತಿಸುತ್ತಿರಲು ಆ ಮಡಿವಾಳ ಮಾಚಿತಂದೆಗಳು ಬಸವರಾಜ ದೇವರೊಡನೆ ಪ್ರಭುದೇವರ ಕೊಂಡಾಡಿದ ಪ್ರಸ್ತಾವದ ಬಸವಣ್ಣವರಿಂದ ಯಾವಾಗ ಈ ಮಾತು ಬಂತು ಆವಾಗ ಮಡಿವಾಳ ಮಾಚಿತಂದೆಗಳು ಮಾಚಯ್ಯನವರು ಪ್ರಭುದೇವರ ಆದಿಯಾಗಿ ಬಸವಣ್ಣನವರನ್ನು ಕೊಂಡಾಡುವಂಥ ಒಂದು ವಚನವನ್ನು ಇಲ್ಲಿ ನಾವು ನೋಡೋಣ. ಅಂಗೈಲಿಂಗ ಕಂಗಳ ನೋಟದಲ್ಲಿ ಅರಿತ ಲಿಂಗೈಕ್ಯ. ನೋಡ್ರಿ, ಅಂಗೈಲಿಂಗ ಕಂಗಳ ನೋಟದಲ್ಲಿ ಅರಿತ ಲಿಂಗೈಕ್ಯ. ಮನದ ಅರಿವು ನಿರ್ಭಾವದಲ್ಲಿ ಅರತ ಲಿಂಗೈಕ್ಯ. ಸರ್ವಾಂಗ ನಿಷ್ಠೆ ನಿರ್ಣಯವಾದ ಲಿಂಗೈಕ್ಯ. ನಿಜವನುಂಡು ತೃಪ್ತನಾದ ಲಿಂಗೈಕ್ಯ. ಮಹವನ ನವಗ್ರಹಿಸಿದ ಘನವೇದ್ಯನಾದ ಲಿಂಗೈಕ್ಯ. ಕಲಿದೇವರ ದೇವ ಪ್ರಭುವೆಂಬ ಲಿಂಗೈಕ್ಯನ ಶ್ರೀಪಾದದಲ್ಲಿ ಮಗ್ನನಾಗಿದ್ದೆನು. ಇದು ಪ್ರಭುದೇವರು ಎಂಥ ಶಿವಯೋಗ ಸಾಧನೆಯನ್ನು ಮಾಡಿದ್ರು ಅನ್ನೋದನ್ನು ಈ ವಚನ ಹೇಳ್ತದೆ. ಮತ್ತೆ ಹೇಳ್ತಾರೆ, ಗುರುವಾಗಿ ಉಪದೇಶವ ತೋರಿದ ನೀತ, ಲಿಂಗವಾಗಿ ಮನವ ನಿಂಬುಗೊಂಡಾತ ನೀತ, ಜಂಗಮವಾಗಿ ಅರ್ಥ ಪ್ರಾಣಾಭಿಮಾನದ ದರ್ಪವ ಕೆಡಿಸದಾತ ನೀತ, ಪ್ರಸಾದವಾಗಿ ಎನ್ನ ಸರ್ವಾಂಗವನ್ನು ಅನುಗ್ರಹಿಸಿದಾತ ನೀತ, ಪಾದೋದಕವಾಗಿ ಒಳಹೊರಗ ತೊಳೆದಾತ ನೀತ, ಕಲಿದೇವರ ದೇವ ಬಸವಣ್ಣ ತೋರಿದನಾಗಿ ಪ್ರಭುವೆಂಬ ಮಹಿಮನ ಸಂಘದಿಂದ ಬದುಕಿದೆನು. ಈ ಎರಡು ವಚನಗಳು ಸೈಮಲ್ಟೇನಿಯಸ್ಸಿಯಾಗಿ ಏಕಕಾಲಕ್ಕೆ ಬಸವಣ್ಣನವರನ್ನು ಸ್ತುತಿಸಿದಂತೆ ಮತ್ತು ಪ್ರಭುದೇವರನ್ನು ಸ್ತುತಿಸಿದಂತೆ ಇರತಕ್ಕಂಥ ವಚನ. ಅಲ್ಲಮ ಪ್ರಭುಗಳು ಅಸಾಮಾನ್ಯ ಶಿವಯೋಗಿಗಳವರು. ಆ ವಚನವನ್ನು ಇಲ್ಲಿ ಹೇಳ್ತಾರೆ ಅವರು. ಅಂಗೈಲಿಂಗ ಕಂಗಳ ನೋಟದಲ್ಲಿ ಅರತಲಿಂಗೈಕ್ಯ. ಅರತ ಅಂದ್ರೆ ಬತ್ತೋದು, ಅಲ್ಲಿ ಬತ್ತಿ ಹೋಗೋದು. ಬಸವಯ್ಯ ಬಸವರಾಜ ದೇವರೇ ನೋಡಿದ್ರ, ಅಂಗೈಯಲೆಯ ಲಿಂಗದಲ್ಲಿ ತನ್ನ ನೋಟ ನಿಲ್ಲಿಸಿದಲ್ಲಿಯೇ ಈ ಅಲ್ಲಮರು ಲಿಂಗೈಕ್ಯರಾಗಿ ಬಿಟ್ಟಿದ್ದಾರೆ. ಅದು ಶಿವಯೋಗ ಸಾಧನೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನದಲ್ಲಿಯ ಅರಿವನ್ನು ಭಾವದಲ್ಲಿಕ್ಕಿ, ಮನದ ಅರಿವು ನಿರ್ಭಾವದಲ್ಲಿ ಅರತಲಿಂಗೈಕ್ಯ. ಅಂದರೆ ಮನದಲ್ಲಿಯ ಅರಿವನ್ನು ಭಾವದಲ್ಲಿಕ್ಕಿ ನಿರ್ಭಾವದಲ್ಲಿಯೂ
ಗುರು ತಳಿದ ಲಿಂಗೈಕ್ಯರಾಗಿದ್ದಾರೆ, ಶಿವಯೋಗ ಸಾಧನೆಯನ್ನು ಮಾಡಿದವರು. ಸರ್ವಾಂಗ ಇಂದ್ರಿಯ ನಿಜವನುಂಡು ತೃಪ್ತನಾದ ಲಿಂಗೈಕ್ಯ, ಅರತ ಲಿಂಗೈಕ್ಯ, ಸರ್ವಾಂಗ ನಿಷ್ಠೆ ನಿರ್ಣಯವಾದ ಲಿಂಗೈಕ್ಯ, ಸರ್ವಾಂಗ ಇಂದ್ರಿಯ ಲಿಂಗವಾಗಿ ನಿಶ್ಚಿತನಾದ ಸರ್ವಾಂಗ, ನೋಡ್ರಿ ಇಂದ್ರಿಯಗಳು, ಸರ್ವಾಂಗ ಎಲ್ಲ ಇಂದ್ರಿಯಗಳು ಲಿಂಗಮಯವಾಗಿ ಇರ್ತಕ್ಕಂತಹ ನಿಶ್ಚಿತನಾದ ಲಿಂಗೈಕ್ಯ. ಅಲ್ಲಿ ಚಂಚಲತೆ ಇಲ್ಲ, ಭಾಳ ನಿಶ್ಚಲತೆ ಇದೆ. ಸತ್ಯ ಪ್ರಮಾಣವನ್ನುಂಡು ಸಂತೃಪ್ತನಾದಂತಹ ಲಿಂಗೈಕ್ಯ ಈತ. ಮಹಾಘನವನ್ನೇ ವಿಶದೀಕರಿಸಿ ಅದರಲ್ಲಿ ಲಿಂಗೈಕ್ಯನಾದ ಮಹಾಘನ ಪಾದೋದಕ ಒಳ ಹೊರಗು ತೊಳೆದಾತನೀತ. ನಿಜವನುಂಡು ತೃಪ್ತನಾದ ಲಿಂಗೈಕ್ಯ, ಮಹವನ ಅಗ್ರಹಿಸಿದ ಘನವೇದ್ಯನಾದ ಲಿಂಗೈಕ್ಯ. ಪ್ರಭುವೆಂಬ ಲಿಂಗೈಕ್ಯನ ಅಂದರೆ ಪ್ರಭುದೇವರೆಂಬ ಶಿವಯೋಗಿಯ ಶ್ರೀಪಾದದಲ್ಲಿ, ಆತನ ಪಾದದಲ್ಲಿ ನಾನು ಮಗ್ನನಾಗಿದ್ದೆ. ಇದು ಪ್ರಭುದೇವರನ್ನು ಕೊಂಡಾಡಿದ ವಚನ. ಆದರೆ ಮತ್ತಂ ಗುರುವಾಗಿ ಉಪದೇಶವ ತೋರಿದನೀತ, ಶ್ರೀ ಗುರುವಾಗಿ ಬಂದು ಉಪದೇಶ ದೀಕ್ಷೆಗಳನ್ನು ಇಟ್ಟಂತಹ ಇವರು ಅವರೇ ಲಿಂಗವಾಗಿ ಮನವ ತುಂಬಿಕೊಂಡು ಜಂಗಮವಾಗಿ ಬಂದ ನಾನು ನೀಡಿದೆನೆಂಬ ಭಕ್ತನ ಅರ್ಥ ಪ್ರಾಣ ಅಭಿಮಾನ, ನೋಡ್ರಿ, ಅರ್ಥ ಪ್ರಾಣ ಅಭಿಮಾನ ಅಹಂಕಾರ ಕೆಡಿಸಿದಾತ. ನೋಡ್ರಿ, ಜಂಗಮ ಬಂದು ಏನು ಮಾಡ್ತಾರೆ ನಮಗಂದರೆ ಈ ಈ ಅಹಂಕಾರಗಳದಾವಲ್ಲಿವು, ಪ್ರಾಣ ಮಾನ ಪ್ರಾಣ ಅರ್ಥದ ಅಹಂಕಾರಗಳೇನದ, ಅಭಿಮಾನದ ಅಹಂಕಾರಗಳೇನದ, ಇವನ ಜಂಗಮ ಬಂದು ಅದನ್ನು ನಾಶಗೊಳಿಸ್ತಾನಂತ. ಜಂಗಮ ಪಾದದಲ್ಲಿ ಈ ಎಲ್ಲ ಅಹಂಕಾರಗಳು ನಿರಸನ ಆಗ್ತವೆ ಅಂತ ಅನ್ನುವಂಥ. ಪ್ರಸಾದವಾಗಿ ನನ್ನ ಎಲ್ಲ ತನು ಮನ ಭಾವಗಳ ಪ್ರಸನ್ನಗೊಳಿಸಿದರು. ನನ್ನ ತನು ಭಾಳ ಪ್ರಸನ್ನವಾಗಿದೆ, ಮನ ಭಾಳ ಪ್ರಸನ್ನವಾಗಿದೆ, ಭಾವ ಭಾಳ ಪ್ರಸನ್ನವಾಗಿದೆ. ಪಾದೋದಕವಾಗಿ ಎನ್ನ ಅಂತರಂಗ ಬಹಿರಗಳ ಮಲಿನತೆಯನ್ನು ತೊಳೆದಾತ ಈತ. ನನ್ನ ಅಂತರಂಗದ ಮಲಿನತೆ, ಅದರ ಜೊತೆ ನನ್ನ ಬಹಿರಂಗದ ಮಲಿನತೆ, ಇವೆರಡನ್ನೂ ಪಾದೋದಕ ರೂಪವಾಗಿ ಬಂದು ನನ್ನ ಅಂತರಂಗ ಮತ್ತು ಬಹಿರಂಗದ ಮಲಿನತೆಯನ್ನು ತೊಳೆದಾತ ಇವರು. ಕಲಿದೇವರ ದೇವ, ಈ ಎಲ್ಲವನ್ನು ಬಸವಣ್ಣವರು ತೋರಿ ಮಾಡಿದರಾಗಿ, ಇವನ್ನೆಲ್ಲ ಬಸವಣ್ಣವರು ನನಗೆ ತೋರಿ ಮಾಡಿದರಾಗಿ ಇವತ್ತು ನನಗೆ, ಇಂದು ನನಗೆ ಪ್ರಭುದೇವರ ದರ್ಶನ ಆಗೈತಿ. ನಾ ಈ ಸಾಧನೆ ಮಾಡಿದ ಹೋಗಿದ್ರೆ, ಈ ಸಾಧನೆಯ ಮಾರ್ಗವನ್ನು ಬಸವಣ್ಣನವ್ರು ತೋರಿಸ್ದ ಹೋಗಿದ್ರೆ ನನಗಿವತ್ತು ಮಹಾಶಿವಯೋಗಿ ಪ್ರಭುದೇವರ ದರ್ಶನ ಆಕ್ಕಿತ್ತೇನು? ಈ ರೀತಿಯಾದಂಥ ವಚನವನ್ನು ಇಲ್ಲಿ ಹೇಳಿದರು. ಹೀಗೆಂದು ಮಡಿವಾಳ ತಂದೆಗಳು ಪ್ರಭುದೇವರ ಸ್ತುತಿಸಿ ಬಸವರಾಜ ದೇವರೊಡನೆ ಭಿನ್ನಯಿಸಲು ಆ ಬಸವರಾಜ ದೇವರು ಪ್ರಭುದೇವರೊಡನೆ ಮಡಿವಾಳ ತಂದೆಗಳ ಸ್ತುತಿಸಿದ ಪ್ರಸ್ತಾವದ ವಚನ. ಇಲ್ಲಿ ನೋಡ್ರಿ, ಇಷ್ಟು ಕೇಳಿದ ಕ್ಷಣಕ್ಕನೇ ಬಸವಣ್ಣವ್ರು ಮತ್ತೆ ಮಡಿವಾಳಯ್ಯಗಳ ಮಹಿಮೆಯನ್ನು ಕೊಂಡಾಡಲಿಕ್ಕೆ, ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ. ಎಷ್ಟು ಹೊಗಳಿದರೂ ಅವ್ರಿಗೆ ಸಂತೃಪ್ತಿ ಇಲ್ಲ. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ. ಇದೆ ಈ ವಚನ ಸೆಲ್ಫ್ ಎಕ್ಸ್ಪ್ಲೇಟರಿ ಐತಿ ನೋಡ್ರಿ. ಕಾಯ ಅಂದರೆ ಶರೀರ, ಎನ್ನ ಶರೀರವನ್ನು ಶುದ್ಧ ಮಾಡಿದಾತ ಮಡಿವಾಳ. ಮಡಿವಾಳ ಯಾಕೆ ಏನು ಶುದ್ಧವ ನಿರ್ಮಲವ ಅನ್ನೋದ್ರೆ ಮಡಿವಾಳ ಮಾಚದೇವರ ಕಾಯಕದ ಸಂಕೇತವಾಗಿ ಈ ಮಾತುಗಳನ್ನು ಬಳಸಾಕತ್ತಾರ. ಅವರು ಶರಣರ ಬಟ್ಟೆಗಳನ್ನು ಏನು ಶುಚಿಗೊಳಿಸ್ತಕ್ಕಂಥ ಪುಣ್ಯ ಕಾರ್ಯದಲ್ಲಿ ತೊಳೆದವರಾಗಿದ್ದರು. ಬಹಿರಂಗದಲ್ಲಿ, ಅಂತರಂಗದಲ್ಲಿ ಶಿವಯೋಗ ಸಾಧನೆ ಮಾಡಿ ಅವರು ನನ್ನನ್ನು ಈ ರೀತಿ ಶುದ್ಧ ಮಾಡ್ಯಾರ ಅಂತ ಹೇಳಕತ್ತಾರ ಬಸವಣ್ಣವರು. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ. ಮನದ ಮಲಿನತೆಯನ್ನು ಹೋಗಲಾಡಿಸಿ ಮಾಯಾಂಬರದ ಮೈಲಿಗೆ ದೊಳೆದು ಅಂತ ಹೇಳ್ತಾರಲ್ಲ ಯಾರು, ಚಾಮರಸ ಕವಿಗಳು, ಹೌದಾ? ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಂತರಂಗವ ಬೆಳಗಿದಾತ ಮಡಿವಾಳ. ಅಂತರಂಗದಲ್ಲಿ ಬೆಳಕನ್ನು ಹಚ್ಚಿದವ್ರು ಯಾರು ನನಗೆ ಅಂತಂದರೆ ಅದು ಮಡಿವಾಳ ತಂದೆಗಳು.
ಬಸವಣ್ಣವ್ರ ಅಂತರಂಗದಲ್ಲಿ ಬೆಳಕು ಹಚ್ಚಿದವರು ಮಡಿವಾಳ ತಂದೆಗಳಂತ ಅವ್ರು ಹೇಳ್ತಾರಂತ. ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ. ಈ ಬಹಿರಂಗದ ಈ ಸಂಸಾರದ ಜಂಜಾಟವನ್ನು ಬಿಡಿಸಿದವ್ರು ಯಾರಂದ್ರೆ ಅದು ಮಡಿವಾಳ ತಂದೆಗಳೇ ಅಂತ ಹೇಳ್ತಾರೆ. ಬಹಿರಂಗವ ಬಿಡಿಸಿದಾತಂದ್ರೆ ಏನು? ಬಹಿರಂಗದಲ್ಲಿ ನಾವು ಒಂದಿಷ್ಟು ಅಂಟಿಸ್ಕೊಂಡೇವಲ್ಲ ಎಲ್ಲ ಸಂಸಾರವನ್ನು. ಬಹಿರಂಗವ ಬಿಡಿಸಿದಾತಂದ್ರೆ ಏನು? ಬಹಿರಂಗದಲ್ಲಿ ನಾವು ಭಾಳ ಅಂಟಿಸ್ಕೊಂಡ್ಬಿಟ್ಟೇವಿ. ನಮ್ಮ ಪದವಿಯನ್ನು ಅಂಟಿಸ್ಕೊಂಡೇವಿ, ನಮ್ಮ ಅಧಿಕಾರ ಅಂಟಿಸ್ಕೊಂಡೇವಿ, ನಮ್ಮ ಸಂಪತ್ತು ಅಂಟಿಸ್ಕೊಂಡೇವಿ, ನಮ್ಮ ಏನು ಸಂಸಾರವನ್ನು ಅಂಟಿಸ್ಕೊಂಡೇವೆ ನಾವು, ತಂದೆ ತಾಯಿ ಇವೆಲ್ಲವನ್ನು ಅಂಟಿಸ್ಕೊಂಡೇವಿ ಸಮಾಜ. ಇದು ಬಹಿರಂಗ ಅಂಟಿಸ್ಕೊಳ್ಳುವಿಕೆ. ಇದನ್ನು ಆ ಬಹಿರಂಗವನ್ನು ಬಿಡಿಸಿದಾತ ಮಡಿವಾಳ. ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಇಲ್ಲಿ ಬಂತು ನೋಡ್ರಿ. ಆ ಮಹಾಗಣ ಪರವಸ್ತುವಿಗೆ ಅಥವಾ ಪ್ರಭುದೇವರನ್ನ ಕುರಿತು, ಪ್ರಭುದೇವರನ್ನು ಉದ್ದೇಶಿಸಿ ಕೂಡಲ ಸಂಗಮ ದೇವ ಅನ್ನೋದಾದ್ರೆ, ಪ್ರಭುದೇವರೇ ನಿಮಗೆ ನಾನು ಯೋಗ್ಯ ಅನಿಸಿದ್ನೆ ಅಂದರೆ ಅದಕ್ಕೆಲ್ಲ ಕಾರಣ ಯಾರು? ಮಡಿವಾಳ ತಂದೆಗಳ. ಅಥವಾ ಆ ಮಹಾಗಣ ಪರವಸ್ತುವಿನ ಸೂಚಿಸಿ ಅವರು ಮಾತಾಡಿದ್ರೆ ಅಂದರೆ ಕೂಡಲ ಸಂಗಮ ದೇವ ಅಂತ. ಆ ಮಹಾಗಣ ಪರವಸ್ತುವಿಗೆ ನಾನು ಯೋಗ್ಯನಾಗಿದ್ನೆ ಅಂದ್ರೆ ಆಗೇನಿ ಅಂತಂದ್ರೆ ಇವತ್ತು ನಾವು ಅನ್ನೋದಿಲ್ಲ. ಇವತ್ತು ನಾನೇನಾದರೂ ಜೀವನದಲ್ಲಿ ಹಿಂಗೆ ಬಂದು ಇಷ್ಟು ನಿಂತೇನೆ ಅಂದ್ರೆ ಅದಕ್ಕೆ ಇವರೇ ಕಾರಣ ಅಂತ ಹೇಳ್ತೇವಲ್ಲ, ಆ ಅರ್ಥದಲ್ಲಿ ಇವತ್ತು ಇವ್ರು ಹೇಳಕತ್ತಾರ ಕೂಡಲ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಎಂಥ ದೊಡ್ಡ ಮಾತಿದು. ಇಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ಮತ್ತು ವಚನ ಮುಂದುವರಿಸಿದ್ರು. ಸೂತ್ರಧಾರಿ ಮನದ ಮೈಲೆಯಂ ಕಳೆಯ ಬಂಧನಯ್ಯ ಮಡಿವಾಳನು. ನೋಡ್ರಿ, ಇವೆಲ್ಲ ಸೆಲ್ಫ್ ಎಕ್ಸ್ಪ್ಲೇಟರಿ ಅದಾವೆ ನೋಡ್ರಿ. ಸೂತ್ರಧಾರಿ ಮನದ ಮೈಲೆಯಂ ಕಳೆಯ ಬಂಧನಯ್ಯ ಮಡಿವಾಳನು. ಎನ್ನ ಕಾಯದ ಮೈಲಿಗೆಯ ತಂದು ತನ್ನ ಮುಂದೆ ಇರಿಸಿದರೆ ಸಮತೆ ಎಂಬ ಕೂಪ ತೋಹಿನಲ್ಲಿ ಅದ್ದಿ ಕಟ್ಟಿ ಹಿಳಿದನಯ್ಯ. ಈ ಬಹಿರಂಗದ ಕಾಯಕಕ್ಕೆ ಜೋಡಿಸಿ ವಚನವನ್ನು ಹೇಳ್ಯಾರ ಅವರು. ಹೌದಾ? ಸೂತ್ರಧಾರಿಯ ಮೈಲಿಗೆಯ ಕಳೆಯ ಬಂಧನಯ್ಯ. ನೋಡ್ರಿ, ಸೂತ್ರಧಾರಿ ಮನದ, ಸೂತ್ರಧಾರಿ ಅಂತಾರ, ಸೂತ್ರಧಾರಿ ಅಡು ಅಂತಾರ. ಇಲ್ಲಿ ಏನು ಹೇಳ್ತಾರ ಅಂದ್ರೆ ಅವರು, ಎನ್ನ ಕಾಯದ ಮೈಲಿಗೆ ತಂದು ತನ್ನ ಮುಂದೆ ಇರಿಸಿದರೆ ಸಮತೆ ಎಂಬ ಕೂಪ ತೋಹಿನಲ್ಲಿ ಅದ್ದಿ ಕಟ್ಟಿ ಹಿಳಿದನಯ್ಯ. ಅವಗುಣವೆಂಬ ಪಂಚೇಂದ್ರಿಯ ವರ್ಗಗಳ, ನೋಡ್ರಿ, ಅವಗುಣವೆಂಬ ಪಂಚೇಂದ್ರಿಯ ವರ್ಗಗಳ ಷಡ್ ವರ್ಗಗಳಾತು, ಪಂಚೇಂದ್ರಿಯಗಳಲ್ಲಿ ಇರ್ತಕ್ಕಂಥ ಅವಗುಣಗಳನ್ನಾತು ಅವನ್ನ ಜ್ಞಾನವೆಂಬ ನಿರ್ಮಲ ಜಲದಲ್ಲಿ ಅಲುಬಿ ಸೆಳೆದನಯ್ಯ. ಸೆಳೆದಂದ್ರೆ ಬಟ್ಟೆ ಒಗೆದು. ಎದರಲ್ಲಿ ಅಂತ? ಜ್ಞಾನವನ್ನು ನಾವು ಇಲಿತನ, ಜ್ಞಾನ ಅನ್ನೋ ಶಬ್ದವನ್ನು ಇಲಿತನ ಬೆಳಕಿಗೆ ಹೋಲಿಸಿದ್ವಿ. ಈ ವಚನದಲ್ಲಿ ಎಷ್ಟು ಚಂದ ಬಳಸ್ಯಾರ ನೋಡ್ರಿ. ಜ್ಞಾನವೆಂಬ ನಿರ್ಮಲ ಜಲದಲ್ಲಿ, ಜ್ಞಾನವೆಂಬ ನಿರ್ಮಲ ಜಲದಲ್ಲಿ ಅಲುಬಿ ಸೆಳೆದನಯ್ಯ. ರವಿ ಶಶಿ ಶಿಖಿಯ ತೇಜದಲ್ಲಿ ಆರಿಸಿದನು, ಒಣಗಿಸಿದ ಅಂತವನು. ಬಟ್ಟೆ ತೊಳೆದ ಮೇಲೆ ಒಣಗಿಸ್ಬೇಕಲ್ಲ ನಾವು. ಎದರಲ್ಲಿ ಒಣಗಿಸಿದಂಥವ? ರವಿ ಶಶಿ ಶಿಖಿಯ ತೇಜದಲ್ಲಿ. ಆ ಬಟ್ಟೆ ಅಂತಿಂಥದಲ್ಲ, ಇದು ಸಾಮಾನ್ಯ ಇದಕ್ಕೆ ಒಣಗೋದಲ್ಲ, ಅದು ಆ ತೇಜದಲ್ಲಿ ಆರಿಸಿದನು. ಆರಿಸೋದಂದ್ರೆ ಒಣಗಿಸೋದು. ಚತುರ್ದಶ ಷೋಡಶವೆಂಬ ಗಳಿಗೆಯಂ ಮಾಡಿದನು. ಆ ಬಟ್ಟೆ ಗಳಿಗೆ ಮಾಡ್ತಾರಲ್ಲ, ಚತುರ್ದಶ ಷೋಡಶವೆಂಬ ಗಳಿಗೆಯಂ ಮಾಡಿ ಮಡಚೋದು, ಗಳಿಗೆ ಮಾಡಿ. ಸಮಾಧಾನವೆಂಬ ಅಡೆಯ ಮೇಲಿರಿಸಿ, ಅದನ್ನು ಎಲ್ಲಿಡಬೇಕು? ಸಮಾಧಾನದ ಅಡೆಯ ಮೇಲೆ. ನಾವು ಬಟ್ಟೆ ಎಲ್ಲ ಮಡಿಚಿಟ್ಟು ಕಬಾರಿನಾಗ ಇಡ್ತೇವಲ್ಲ, ಅದನ್ನು ಸಮಾಧಾನವೆಂಬ ಅಡೆಯ ಮೇಲಿರಿಸಿ. ಸಮಗುಣವೆಂಬ ಕೊಡತಿಯಲ್ಲಿ ಘಟ್ಟಿಸಿದನು. ಸಮತೆವೆಂಬ ಕೊಡತಿಯಲ್ಲಿ ಘಟ್ಟಿಸಿದನು. ಜಜ್ಜೋದು, ಹೌದಾ? ನಾವೀಗ ಇಸ್ತ್ರಿ ಅಂತೇವೆ, ಹೌದಾ? ಅವಾಗ ಅದನ್ನು ನೀಟಾಗಿ ಮಾಡಲಿಕ್ಕೆ ಘಟ್ಟಿಸಿದ. ಅದರಿಂದ ಹರಿಯುತ್ತಯ್ಯ ಸೆರಗು ಮೂರಾಗಿ. ಅದನ್ನು ಮಾಡುವಾಗ
ಒಂದಿದ್ದ ಸೆರಗು ಮೂರಾತು. ಆ ಅರುವೆಯ ಗುರುವಿಗೊಂದು ಕೊಟ್ಟೆನು, ಅದು ಮೂರಾತಲ್ಲ ಒಂದಿದ್ದದ್ದು. ಆ ಒಂದರಲ್ಲಿ ಒಂದನ್ನು ಆ ಅರುವೆಯ ಗುರುವಿಗೊಂದು ಕೊಟ್ಟೆ, ಲಿಂಗಕ್ಕೊಂದು ಕೊಟ್ಟೆ, ಜಂಗಮಕ್ಕೊಂದು ಕೊಟ್ಟೆ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ತನುಮನ ಭಾವ. ಹೌದಾ? ತನುವ ಕೊಟ್ಟು ಗುರುವನ್ನೊಲಿಸಬೇಕು. ಹೌದಾ? ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು. ಆ ವಚನ ನೋಡೇವು ನಾವು. ಹೌದಾ? ಇಲ್ಲಿ ಇಲ್ಲೇನು ಮಾಡಿದರು? ಅರುವೆಯ ಗುರುವಿಗೊಂದು ಕೊಟ್ಟೆನು, ಲಿಂಗಕ್ಕೊಂದು ಕೊಟ್ಟೆನು, ಜಂಗಮಕ್ಕೊಂದು ಕೊಟ್ಟೆನು. ಎನಗೆ ಕೊಟ್ಟ ಮೂರು ಅರುವೆಯೇನೋ ಒಂದು ಮಾಡಿ. ಮತ್ತೇನು ಮಾಡಿದ್ವಿ? ಕೊಟ್ಟ ಮೂರು ಅರಿವೇನೂ ಒಂದು ಮಾಡಿ ಹೊದೆದುಕೊಂಡು ಅದನ್ನು ಮತ್ತೆ ಹೊತ್ತುಕೊಂಡು ನಿಶ್ಚಿಂತನಾಗಿ ಮಡಿವಾಳನ ಕೃಪೆಯಿಂದ ನಾನು ಬದುಕಿದೆನು ಕಾಣ ಕೂಡಲ ಸಂಗಮ ದೇವ. ಏನಿದು? ಎನ್ನ ಕಾಯದ ಮೈಲಿಗೆಯನ್ನು ತಂದು ಅವ್ರ ಮುಂದೆ ಇಟ್ವಿ ಅಂದ್ರೆ, ಯಾರ ಮುಂದೆ? ಮಡಿವಾಳ ಮಾಚಿ ತಂದೆಗಳ ಮುಂದಿಟ್ವಿ ಅಂದ್ರೆ, ಸೂತ್ರಧಾರಿ ಮಣದ ಮೈಲಿಗೆಯಂ ಕಳೆಯ ಬಂದನಯ್ಯ ಮಡಿವಾಳನು ಎನ್ನ ಕಾಯದ ಮೈಲಿಗೆಯ ತಂದು ತನ್ನ ಮುಂದೆ ಇರಿಸಿದರೆ ಅಂತ ವಚನ ಐತಲ್ಲ ಇದು. ಇಲ್ಲಿ ಹೇಳಿದರು, ಎನ್ನ ಕಾಯ ಮನ ಪರಿಶುದ್ಧವಾಗಿ ನಿಶ್ಚಳವಾಗಿ ಮಾಡಿದಾತ ಎನ್ನಂತರಂಗದ ಮೈಲಿಗೆ ತೆಗೆದು ನಿರ್ಮಲವಾಗಿ ಬೆಳಗಿದ. ಇದಲ್ಲದೆ ಲೋಕದ ಸಂಸಾರ ಭ್ರಾಂತಿಯ ಮೋಹವನ್ನು ಹೊಡೆದೋಡಿಸಿ ಎನ್ನು ಬಹಿರಂಗದ ಜಂಜಾಟದಿಂದ ಬಿಡಿಸಿ ಎನ್ನ ಮಡಿವಾಳ ತಂದೆಗಳು ಎನ್ನ ಮನದ ಮೈಲಿಗೆಯನ್ನು ತೊಳೆಯ ಬಂದ ಎನ್ನ ಕಾಯದ ಮೈಲಿಗೆಯನ್ನು ತಂದು ಮುಂದಿಟ್ರೆ ಅವ್ರು ಏನು ಮಾಡ್ತಾರಂತ? ಅದನ್ನು ಎತ್ತಿಕೊಂಡು ಹೋಗಿ, ಮಡಿವಾಳ ಮಾಚಿದವ್ರು ಏನು ಮಾಡ್ತಾರೆ? ಅದನ್ನು ಎತ್ತಿಕೊಂಡು ಹೋಗಿ ಸಮಾನತೆಯ ಹಳ್ಳದಲ್ಲಿ, ನೀರಿನಲ್ಲಿ, ಜಲದಲ್ಲಿ ಅದ್ದಿ ಒಗೆದು ದಡದ ಗಿಡಗಳ ಸಾಲಿಗೆ ಕಟ್ಟಿ ಆರಿಸಿ ಅಂದರೆ ಒಣಗಿಸಿ ಕಳೆದನಯ್ಯ. ಅವಗುಣಗಳೆಂಬ ಪಂಚೇಂದ್ರಿಯ ವರ್ಗಗಳನ್ನು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ, ಅವಗುಣಗಳೆಂಬ ಪಂಚೇಂದ್ರಿಯ, ಚರ್ಮ, ಬಿಳುಪಾದ ಹೊಳಪಾದ ಜ್ಞಾನವೆಂಬ ನಿರ್ಮಲ ಜಲದಲ್ಲಿ ಎರಡೂ ಕೈಗಳಿಂದ ಏನು ಸ್ವಚ್ಛ ಮಾಡಿ ನೀರಿಗೆ ಎಸೆದು ಸೆಳೆದೆನಯ್ಯ. ನೀರಿಗೆ ಎಸೆದು ಸೆಳೆದರು. ತರುವಾಯ ಬಿಸಿಲಿನ ಬಿಸಿಯಲ್ಲಿ, ಬೆಳದಿಂಗಳ ತಂಪಿನಲ್ಲಿ, ಅಗ್ನಿಯ ತೇಜದಲ್ಲಿ ಆ ಬಟ್ಟೆಗಳನ್ನು ಒಣಗಿಸಿದರು. 16 ಮಡುಪುಗಳಿಂದ ಮಡಿಸಿ ಗಳಿಗೆ ಮಾಡಿದ ಶಾಂತಿ ಎಂಬ ಅಡಿ ಗಟ್ಟಿನ ಹಲಿಗೆಯ ಮೇಲೆ, ಅಡಿ ಅಂದರೆ ಗಟ್ಟಿಯಾದ ಹಲಿಗೆಯ ಮೇಲಿಟ್ಟು ಸಮಗುಣವೆಂಬ ಕೊಡತಿಯಲ್ಲಿ ಗಟ್ಟಿಸಿ ಸುಕ್ಕಿಲ್ಲದಂತೆ ಮಾಡಿ, ಅದು ಒಟ್ಟ ಮಡಿಕಿರಬಾರ್ದು, ಮುದ್ದೆ ಇರಬಾರ್ದು, ಸುಕ್ಕಿಲ್ದಂಗೆ ಅದನ್ನು ನೀಟಾಗಿ ಇಸ್ತ್ರಿ ಮಾಡಬೇಕು. ಆಗ ಅದು ಹರಿದು ಸೆರಗು ಮೂರಾಯಿ ಆ ಮೂರರಿವೆಯ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಮಾಡಿಕೊಟ್ರಪ್ಪ ನನಗೆ. ಅದರಲ್ಲಿ ಒಂದು ಗುರುವಿಗೆ ಕೊಟ್ಟೆ, ಒಂದು ಜಂಗಮಕ್ಕೆ ಕೊಟ್ಟೆ, ಇನ್ನೊಂದು ಲಿಂಗಕ್ಕೆ ಕೊಟ್ಟೆ. ಅವರಿಂದ ನಾ ಏನು ಪಡ್ಕೊಂಡೆ? ಮತ್ತೆ ಗುರು, ಲಿಂಗ, ಜಂಗಮಕ್ಕೆ ಅವನು ಕೊಟ್ಟು ನಾ ಏನು ಪಡ್ಕೊಂಡೆ? ಅದನ್ನು ಮೂರೊಂದಾಗಿಸಿ ಹೊದ್ದುಕೊಂಡೆ, ನಿಶ್ಚಿಂತನಾದೆ. ಇಷ್ಟಕ್ಕೆ ಹೇಳಿಲ್ಲ, ಮತ್ತೆ ಮುಂದೆ ಹೇಳಿದರು. ಮಡಿವಾಳನೆಂಬರು ಮಡಿವಾಳನೆಂಬುದನ್ನಾರು ಅರಿಯರು. ನೋಡ್ರಿಪ್ಪ, ಇವ್ರ ಹೆಸರುಗೊಂಡು ಕೂಗ್ತಾರ, ಮಡಿವಾಳ ಮಾಚಿದೇವರು ಶರಣರು ಅಂತೆಲ್ಲ ಅಂತಾರ. ಇದನ್ನು ಕರೆಯವ್ರಿಗೆ ಸಹಿತ ಮಡಿವಾಳ ಮಾಚಿದೇವರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಮಡಿವಾಳನೆಂಬರು ಮಡಿವಾಳನೆಂಬುದನ್ನಾರು ಅರಿಯರು. ಏನವ್ರು ಅನ್ನೋದು ಯಾರು ತಿಳ್ಕೊಳ್ಳವಲ್ರು. ಎನ್ನ ಮಲತ್ರಯದಲ್ಲಿ ಹೊದಕುಳಿಗೊಂಬ ಮನದ ಮೈಲಿಗೆ ತಂದು ತಾನು ತನ್ನ ಮನೆಗೆ ಕೊಂಡು ಹೋಗಿ ಹಾಕಿಸಿದರೆ. ನೋಡ್ರಿ,
ಕೈ ಮುಟ್ಟಿದರೆ ಆಗದೆಂದು ತನ್ನ ಪಾದದೊಳಗೆ ಮುಟ್ಟಿ ಅಲುಬಿ ಸೆಳೆದನಯ್ಯ. ಏನು ಮಾಡಿದ್ರು ಅವರು? ಮಲತ್ರಯದ ಕೈಲೇ ಆ ಬಟ್ಟೆ ತೊಳೆದ್ರೆ ಸ್ವಚ್ಛ ಆಗಕ್ಕಿಲ್ಲಂತೂ ಆ ಬಟ್ಟೆಯನ್ನು ಕಾಲಾಗ ಹಾಕಿ ತೊಳ್ಯಾಕತ್ತಿದ್ರು. ಸೆಳೆದನಯ್ಯ. ಬಾಬಾ ಮನದ ಮೈಲಿಗೆ ತಂದು ತಾನು ತನ್ನ ಮನೆಗೆ ಕೊಂಡು ಹೋಗಿ ಹಾಕಿದರೆ ಕೈ ಮುಟ್ಟಿದರೆ ಆಗದೆಂದು ತನ್ನ ಪಾದದೊಳಗೆ ಮುಟ್ಟಿ ಅಲುಬಿ ಸೆಳೆದನಯ್ಯ. ತನ್ನ ನಿರ್ಮಲವ ಕೊಟ್ಟ ನನಗೆ, ನಮಗೆ ಕೊಟ್ಟು ತನ್ನ ನಿರ್ಮಲವೆಂಬ ಮನಸ್ಸನ್ನು ನಮಗೆ ಕೊಟ್ಟು ಆ ಕೊಟ್ಟ ಬೀಳುಡಿಗೆಯ ಹೊದೆದುಕೊಂಡೆನಾಗಿ ಆ ಮಡಿವಾಳ ಮಾಚಿ ತಂದೆ ಕೃಪೆಯಿಂದ ನಾನು ಬದುಕಿದೆನಯ್ಯ ಕೂಡಲ ಸಂಗಮ. ಇದಕ್ಕಿಂತ ದೊಡ್ಡ ಮಾತುಗಳು ಬಸವಣ್ಣವರಿಂದ ಇನ್ನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಇಂತಹ ಮಡಿವಾಳ ಮಾಚಿದೇವರು. ನಾವಿವತ್ತೇನು ಮಾಡಕತ್ತೀವಿ? ಆಯಾ ಕಾಯಕದ ಶರಣರನ್ನು ಆಯಾ ಕಾಯಕ ಮಾಡತಕ್ಕಂಥ ಸಮುದಾಯದವರಷ್ಟೇ ಆರಾಧಿಸ್ಬೇಕನ್ನೋಷ್ಟ್ರ ಮಟ್ಟಿಗೆ ನಾವು ಬಿಟ್ಟುಬಿಟ್ಟೇವಿ. ಎಂಥ ದುರಂತ ಇದು. ಎಲ್ಲ ಶರಣರನ್ನು ನಾವೆಲ್ಲರೂ ನೆನಿಬೇಕು. ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಅಂತ ಹೇಳ್ತಾರೆ, ಗೊತ್ತಾ? ಇಲ್ಲಿ ನಾನತನಾಗಿ ಎಲ್ಲರೊಳಗೊಂದೊಂದು ಬೇಡಿಕೊಂಬೆ ಅಂತ. ಎಂಥ ಮಹಾತ್ಮರು, ಎಂಥದ್ದು ಹೇಳಿವ್ಯಾರ ಅವರೆಲ್ಲ. ಇವತ್ತಿನ ಕಾಲದಲ್ಲಿ ನಾವು ಏನು ಮಾಡಾಕತ್ತೀವಿ? ಒಬ್ಬೊಬ್ಬ ಕಾಯಕ ಮಾಡ್ತಕ್ಕಂಥ ಶರಣರನ್ನ ಆಯಾ ಕಾಯಕದ ಸಮುದಾಯದವರೇ ಆಚರಿಸ್ಬೇಕು. ಅವರೇ ಅವ್ರದ್ದೆಲ್ಲ ಜಯಂತಿ ಮಾಡಬೇಕು, ಅವರೇ ಅದನ್ನು ಪಾಲಿಸ್ಬೇಕು, ಅವರೇ ಅವರಿಗೆ ಆದರ್ಶ. ಅವ್ರು ಬೇರೆ ಇನ್ನಾರಿಗೂ ಆದರ್ಶ ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಾವು ಕುಂತ್ಬಿಟ್ಟೇವೆ. ಓದಬೇಕು ನಾವಿಲ್ಲಿ. ಪ್ರತಿಯೊಬ್ಬ ಕಾಯಕ ಮಾಡ್ತಕ್ಕಂಥ ಶರಣರ ಕುರಿತು ಇದೇ ಭಾವದಲ್ಲಿ ಬಸವಣ್ಣವ್ರು ಮಾತಾಡ್ಯಾರ. ಅದೇ ಶೂನ್ಯ ಸಂಪಾದನೆ. ಪ್ರತಿ ಶರಣರ ಕುರಿತು ಹಡಪದಪ್ಪಣ್ಣವ್ರು ಎಂಥವ್ರು ಅಲ್ಲಿ, ಮಾದಾರ ಚೆನ್ನೈನವ್ರು ಎಂತಾರು, ಡೋರ ಕಕ್ಕೈನವ್ರು ಎಂತಾರು ಅಲ್ಲಿ, ಎಲ್ಲರ ಕುರಿತು ಅವ್ರು ಮಾತನಾಡಿದ್ದು ನೋಡಿದರೆ ಇನ್ನೂ ನಾವು ಯಾವ ಲೋಕದಲ್ಲಿದೆ, ಇನ್ನೂ ಯಾವ ಸ್ಥಿತಿಯಲ್ಲಿದೆ, ಇನ್ನೂ ಯಾವ ಮಟ್ಟದಲ್ಲಿ ನಾವು ಅದೇವೆ. ಎಷ್ಟು ಆಶ್ಚರ್ಯ ಆಗುತ್ತಲ್ಲ, ಎಂಥ ಮಾತುಗಳನ್ನು ಆಡ್ಯವರು. ಎಲ್ಲರೂ ಕರೀತಾರೆ ಅವ್ರನ್ನ ಮಡಿವಾಳನೆಂದು ಎಲ್ಲರೂ ಕರೆಯುವರು. ಮಡಿವಾಳ ಮಾಚಿದವ್ರು ಯಾರು ಅನ್ನೋದು ಕರೆಯವ್ರಿಗೆ ಗೊತ್ತಿಲ್ಲ ಇನ್ನು ಅಂತ ಹೇಳ್ತಾರೆ. ಅಂದ್ರೆ ವಿಚಾರ ಮಾಡಿರಿ, ತಿಳ್ಕೊಂಡಿಲ್ಲ ಅವ್ರನ್ನ ಯಾರು ನೀವು ಅಂತ ಅವ್ರು ಹೇಳಕತ್ತಾರ. ತಾನು ಸದಾ ನಿರ್ಮಲ, ಅವರು ಸದಾ ನಿರ್ಮಲವಾಗಿರೋರು. ಆ ತನ್ನ ನಿರ್ಮಲತೆಯನ್ನೇ ತನ್ನ ಬಳಿಗೆ ಬಂದ ಮೈಲಿಗೆಯ ಬಟ್ಟಿಗೆ ನೀಡುವ ಮಡಿವಾಳನೆಂಬುದು ಅವರೇನು ಬಲ್ಲರು. ಮಡಿಗೆ ದೂರಾದ, ಮಡಿಗೆನೂ ದೂರಾದ ಅಂದರೆ ಸಾವಿಗೆ ದೂರಾದ ಮಡಿ, ಹೌದಾ? ಮಡಿಗೆ ದೂರಾದ ನಿತ್ಯ ಮಡಿವಾಳನೀತ, ಅದನ್ನು ಹೇಳಿದ್ರು ಅವರು. ಮುಂದೆ ಹೇಳಿದರು ಅವರು, ಯಾರಿಗೆ ತಿಳಿದೀತು ಇವರ ನಿಲುವಿನ ರಹಸ್ಯ? ಬಟ್ಟೆ ಒಗೆಯುವ ಕಾಯಕ ಮಾಡ್ತಕ್ಕಂಥ ಶರಣರಂತ ಇವರು ತಿಳ್ಕೊಂಡ್ರೆ ಲೋಕ ಜಗತ್ತು ತಿಳ್ಕೊಂಡೈತಿ. ಆ ಕಾಲದಲ್ಲಿ ಅವ್ರನ್ನ ಹಂಗೆ ಅವ್ರೇನು ಬಟ್ಟೆ ತೊಳ್ಕೊಂಡು ಇರುವವರು ಅಂತ ತಿಳ್ಕೊಂಡೆ ಜನನ ಬಾಳಿತ್ತಲ್ಲ ಕಲ್ಯಾಣ ಪಟ್ಟಣದಲ್ಲಿ, ಅದನ್ನು ಕುರಿತು ಹೇಳ್ತಾರೆ. ಇದು ಆ ರೀತಿ ಅಲ್ಲ. ನಾನಾತನಿಗೆ ನೋಡ್ರಿ ಇಲ್ಲಿ ಹೇಳಿದರು, ನಾನಾತನಿಗೆ ಒಗೆಯಲಾಗದ, ನೋಡ್ರಿ ಲಾದಾಗ ನನಗೆ ತೊಳಿಲಿಕ್ಕೆ ಆಗಲಾರದಂಥ ಬಟ್ಟೆಯನ್ನು ಮನೆಗೆ ಹೋಗಿ ಕೈಯಿಂದ ಮಲಿನ ಹೋಗದೆಂದು, ಹೌದಾ? ಕೈಯಿಂದ ಇದು ಹೊಲಸು ಹೋಗಂಗಿಲ್ಲ ಅಂತ ಇಟ್ರೆ ಕಾಲ ಕೆಳಗಿಟ್ಟು ತುಳಿದು ಸೆಳೆದು ತನ್ನ ನಿರ್ಮಲತೆ ಇತ್ತು ನನಗೆ ಕೊಟ್ಟ. ಆತ ನೀಡಿದ ಆ ತೊಟ್ಟು ಬಿಟ್ಟ ಉಡಿಗೆಯುಟ್ಟು ನೋಡ್ರಿ, ಆ ಉಡಿಗೆಯನ್ನು ಉಟ್ಕೊಂಡು ಹೊರೆದುಕೊಂಡು ನಾನು ಬದುಕಿದೆ ಕೂಡಲ ಸಂಗಮ ದೇವ. ಹೇಳ್ತಾರವ್ರು, ನೀವೇ ಹೇಳ್ರಿ ಅವ್ರ ಕುರಿತು ಒಂದೆರಡು ಮಾತು ಅಂತ ಈ ಮುಂಚೆ ಹೇಳಿದಾಗ ಪ್ರಭುದೇವರು, ಅವಾಗ ನೀವೇ ಹೇಳ್ರಿ ಅಂದಾಗ ಮಡಿವಾಳ ಮಾಸ್ತಿಜಿಯವರು ವಿಸ್ತಾರವಾಗಿ ಬಣ್ಣಿಸಿದರು. ಆ ಬಣ್ಣನೆಯ ಘನತೆಯನ್ನು, ಆ ಭಾರವನ್ನು ಹೊರಲಾರದನೇ ಬಸವಣ್ಣವರು ಮಡಿವಾಳ ಮಾಸ್ತಿದೇವ್ರ ಬಗ್ಗೆ ಈ ರೀತಿ ಹೇಳಕತ್ತರು. ಮಡಿವಾಳಯ್ಯಗಳು ಆತನ ನೈಜ ತೇಜೋವಿಲಾಸವನ್ನು ವರ್ಣನಾತ್ಮಕವಾಗಿ ಕಾವ್ಯರಸಾಮೃತ ಸೇಚನೆಯಿಂದ ಶ್ಲೇಷಾಲಂಕಾರಗಳಿಂದ ಮಧುರಾತಿ ಮಧುರ ಜಾನಪದ ಶೈಲಿಯಲ್ಲಿ
ಅಪ್ಪಟ ಏನು ಆಡು ಭಾಷೆಯಲ್ಲಿ ಮಡಿವಾಳ ತಂದೆಗಳ ಅಂತರಂಗ ಬಹಿರಂಗವನ್ನು ಈ 2-3 ವಚನಗಳ ಮುಖಾಂತರ ಬಸವಣ್ಣವ್ರು ನಮಗೆ ಹೇಳಿಕೊಡ್ತಾರೆ. ಇಷ್ಟು ಕೇಳಿದ ಮೇಲೆ ಮಡಿವಾಳ ಮಾಚಿದೇವರು ಏನಂದರು? ಹೀಗೆಂದು ಬಸವರಾಜ ದೇವರು ಮಡಿವಾಳ ಮಾಚಿ ತಂದೆಗಳ ಹೊಗಳಲು ಆ ಮಡಿವಾಳ ತಂದೆಗಳು ಮರಳಿ ಬಸವರಾಜ ದೇವರ ಕೊಂಡಾಡುವ ವಚನ ಏನು ಹೇಳಿದರು ಅವರು? ಬಿಂದುವ ಹರಿದು ನಾದವ ನತಿಗಳೆದು ಕಳೆಯ ಬೆಳಗ ಸಾಧಿಸಿ ಅಸಾಧ್ಯ ಸಾಧಕನಾದೆಯಲ್ಲ ಬಸವಣ್ಣ ನೀನು. ಕಾಯವ ಹೊದ್ದದೆ ಮಾಯವ ಸೋಂಕದೆ ನಿರಾಳನಾಗಿ ನಿಂದೆಯಲ್ಲ ಬಸವಣ್ಣ. ನಾ ನಿಮ್ಮನ ನವಗ್ರಹಿಸಿ ನೀನೆನ್ನವಗ್ರಹಿಸಿ ಸಂದು ಭೇದವಿಲ್ಲದಿಪ್ಪಲ್ಲಿ ಹೊಗಳಲಿಂಬುಂಟೆ ಬಸವಣ್ಣ. ಕಲಿದೇವರ ದೇವನು ಕಾಯಗೊಂಡಿಪ್ಪುದ ನಿನ್ನಿಂದ ಲಾನು ಕಂಡೆ ನೋಡ ಸಂಗನ ಬಸವಣ್ಣ. ಬಿಂದು ಹರಿದು ನಾದವನತಿಗಳೆದು, ನಾದ ಬಿಂದು ಕಳೆಗಳು ಈ ಸೃಷ್ಟಿಯ ಮೂಲ ವಿಕಾಸಗಳಲ್ಲಿ ಮೊದಲು ಬಂದಿದ್ದು ನಾದ ಬಿಂದು ಕಳೆಗಳು. ಇವುಗಳ ಹಂಗಿಲ್ಲದೆ ನಾದವ ನತಿಗಳೆದು, ಹೌದಾ, ಇದರ ಹಂಗಿಲ್ಲದೆ ಕಳೆಯ ಬೆಳಗ ಸಾಧಿಸಿ ಅಂದರೆ ಚಿದಾತ್ಮ ಕಳೆಯ ಬೆಳಗಿನಿಂದ ಆ ಮಹಾಗಣ ಪರವಸ್ತುವಿನ ಕಳೆಯ ಬೆಳಗಿನಿಂದ ಮರ್ತ್ಯ ಲೋಕವ ಬೆಳಗಿ ಅಸಾಧ್ಯ ಸಾಧಕನಾದಂಥವ್ರು ಯಾರಂತಂದರೆ ನೀವ್ರಿಪ್ಪ ಅಂದ್ರವ್ರು. ನಾದ ಬಿಂದುಗಳನ್ನು ಅತಿಗಳೆದವರು. ನಾದ ಬಿಂದುಗಳ ಕಾಯವನ್ನು ಧರಿಸದೆ ಆ ನಾದ ಬಿಂದುಗಳ ಕಾಯವನ್ನು ಹೊತ್ಕೊಂಡಿಲ್ಲ ನೀವು. ಅದನ್ನು ಹೊತ್ಕೊಂಡ್ರೆ ಮಾಯೆ ಬಂತಲ್ಲೇ. ಧರಿಸದೆ ಮಾಯೆಯನ್ನು ಮುಟ್ಟದೆ ನಿರಾಳದಲ್ಲಿ ನಿಂದೆಯಲ್ಲ ನೀ ಬಸವಣ್ಣ. ಆ ಬಯಲಿನಲ್ಲೇ ನಿಂತು ಬಿಟ್ರಲ್ರಪ್ಪ ನೀವು. ತೋರ್ಲಿಕ್ಕೆ ನೀವು ಕಂಡ್ರು ಕೂಡ ಆ ಬಯಲಿನಲ್ಲಿ ನಿಂತು ಬಿಟ್ರಿ. ನಾನು ನಿಮ್ಮಲ್ಲಿ ನೀವು ನನ್ನಲ್ಲಿ ಸಂದು ಭೇದವಿಲ್ಲದೆ ಕೂಡಿರುವಾಗ, ಇಬ್ಬರು ಹಿಂದೆ ಬಂದೈತಿ ಹಿಂದೆ ಈ ಮಾತು ಬಂದೈತಿ. ಅವರಿಬ್ಬರು ಒಂದೇ ಅನ್ನುವಂಥ ಮಾತನ್ನು ಪ್ರಭುದೇವರು ಹೇಳಿದಾಗ ಭೇದವಿಲ್ಲದೆ ಕೂಡಿರುವಾಗ ಬಸವಣ್ಣವರೇ ನನ್ನ ಹೊರಗಿಟ್ಟು ನೀವು ನನ್ನ ಬಗ್ಗೆ ಇಷ್ಟು ಹೇಳಕತ್ರಿ ಅಂದರೆ ಅವ್ರು ಹಂಗೆ ಅವರಿಂದ ನಾ ಹಿಂಗಾದೆ ಇವರಿಂದ ಹಿಂಗಾದೆ ಅಂತ ಹೇಳಕತ್ರ, ಈಗ ನನ್ನನ್ನು ಹೊರಗಿಟ್ಟು ನೀವು ಬ್ಯಾರೆ ಹೊಂಟಂಗೆ ಆತಲ್ಲ ಅಂತ ಅವ್ರ ಕಳವಳ. ಅಲ್ಲಿ ಎನ್ನನ್ನು ಹೊರಗಿಟ್ಟು ಅನ್ಯವಾಗಿಸಿ ಹೀಗೆ ಕೊಂಡಾಡುವುದುಂಟೆ. ನಾ ನಿಮ್ಮನ್ನು ಬಿಟ್ಟಿಲ್ಲ, ನೀವು ನೋಡಿದ್ರೆ ಇವತ್ತು ನೀವು ಹಂಗೆ ನಿಮ್ಮಿಂದ ನಾ ಎಲ್ಲ ಮಾಡಿದೆ ಅಂತ ಹೇಳಿದ್ರೆ ನನ್ನ ಯಾಕೋ ನಿಮ್ಮಿಂದ ದೂರ ಮಾಡಕತ್ತೀರಿ ನೀವು ಅನ್ನೋ ಆತಂಕದಲ್ಲಿ ಈ ಮಾತನ್ನು ಹೇಳ್ತಾರೆ ಅವರು. ಕೊಂಡಾಡುವುದು ಉಚಿತ ಅನಿಸೋದಿಲ್ಲ. ಇದರಿಂದ ಶರೀರ ಕಲಿದೇವರ ದೇವರು ಇದರಿಂದ ಶರೀರ ಧರಿಸಿದನೆಂಬುದು ನಿನ್ನಿಂದ ತಿಳಿಯಿತು. ಕಲಿದೇವರ ದೇವರೇ ಶರೀರ ಧರಿಸ್ಕೊಂಡು ಬಂದಾರ. ಯಾರ ರೂಪದಲ್ಲಿ ಅಂದರೆ ಬಸವಣ್ಣನವ್ರ ರೂಪದಲ್ಲಿ. ಕಲಿದೇವರ ದೇವರಂತ ಹೆಸರಿಟ್ಟಿದ್ದು ಮಡಿವಾಳ ಮಾಚಿದಂಗಡಿ ಎದಕ್ಕೆ? ಆ ಮಹಾಗಣ ಪರವಸ್ತುವಿಗೆ. ಆ ಮಹಾಗಣ ಪರವಸ್ತುವೇ ಶರೀರ ಹೊತ್ಕೊಂಡು ಈ ಮರ್ತಕ್ಕೆ ಬಂದೈತಿ ಅನ್ನೋದು ನನಗೆ ನಿಮ್ಮಿಂದನೇ ತಿಳಿಯಿತು ಅನ್ನೋ ಮಾತನ್ನು ಹೇಳಿದರು. ಇದಕ್ಕೆ ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣನಲ್ಲಿರ್ತಕ್ಕಂಥ ಅವಿನಾಭಾವ ಸಂಬಂಧ, ಬೆಚ್ಚಿ ಬೇರಾಗದಂತಹ ಅವಿನಾಭಾವ ಸಂಬಂಧ ಏನಿತ್ತಲ್ಲ, ಎರಡಿಲ್ಲದ ಬಸವಣ್ಣ ಮಡಿವಾಳರಲ್ಲಿ ಬಸವಣ್ಣವರದಾರ, ಬಸವಣ್ಣವರಲ್ಲಿ ಮಡಿವಾಳ ಮಾಚಿ ತಂದೆಗಳದಾರ. ಇದನ್ನು ಅನ್ಯವಾಗಿಸಿಕೊಂಡು ಕೊಂಡಾಡಬಹುದೇ? ಇದು ಸಾಧ್ಯ ಇಲ್ಲ ಎಂದು ಬಸವಣ್ಣನವರನ್ನು ಕೇಳಿದ ಮಾತು ಅದು ಮಡಿವಾಳ ಮಾಚಿ ತಂದಿದೇವರಿಗೆ ಯಾಕೋ ಬ್ಯಾಡ ಅನ್ನಿಸ್ತು. ನೀವು ಭಾಳ ಹೊಗಳಿದ್ರಿ, ನನ್ನನ್ನು ಬ್ಯಾರಿಟ್ಟು ಮಾತಾಡಕತ್ತೀರಿ, ಇದು ಸರಿಯಲ್ಲ. ಇಷ್ಟರ ನಡುವೆ ಹೀಗೆಂದು ಮಡಿವಾಳ ತಂದೆಗಳು ಬಸವರಾಜ ದೇವರ ಕೊಂಡಾಡುತ್ತಿರಲು ಇದಕ್ಕೆ ಪ್ರಭುದೇವರು ಬಸವಣ್ಣನ ಕೃಪೆಯಿಂದ ನಿಮ್ಮ ಘನವನರಿದೆನೆಂದು ಮಡಿವಾಳ ಮಾಚಿ ತಂದೆಗಳ ಕೊಂಡಾಡುವ ಪ್ರಸ್ತಾವದ ವಚನ ಅದಕ್ಕೆ ಇವರು ಜೋಡಿಸಿದರು ಪ್ರಭುದೇವರು. ಏನು? ಆದಿಯ ಕಂಡೆ, ಅನಾದಿಯ ಕಂಡೆ, ಘನವ ಕಂಡೆ, ಮನವ ಕಂಡೆ, ಅನುವ ಕಂಡೆ, ಆಯತ ಸ್ವಾಯತ ಸನ್ನಿಹಿತವ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣನ ಕೃಪೆಯಿಂದ ನಿನ್ನ ಕಂಡೆ ಕಾಣ ಮಡಿವಾಳ ಮಾಚಿದೇವಯ್ಯ. ಆಗಲೇ ಮಡಿವಾಳ ಮಾಚಿ ತಂದೆಗಳು ಏನು ಹೇಳಿದರು?
ಬಸವಣ್ಣನವರ ಕೃಪೆಯಿಂದ ಅವರು ನನಗೆ ಶುದ್ಧಿ ಮಾಡಿದ್ದಕ್ಕಾಗಿ ಇವತ್ತು ಪ್ರಭುದೇವರ ದರ್ಶನ ಆಯಿತು ಅಂತ ಮಡಿವಾಳ ಮಾಚಿತಂದೆಗಳು ಹೇಳಿದ್ರೆ, ಇಲ್ಲಿ ಸ್ವತಃ ಪ್ರಭುದೇವರು ಹೇಳಾಕ್ತಾರ ಬಸವಣ್ಣನವರ ಕೃಪೆಯಿಂದ. ಇಲ್ಲಿ ಇಬ್ಬರಿಗೂ ಬಸವಣ್ಣವರ ಕೃಪೆನ ಮಜಾ ಹೆಂಗೈತೆ ನೋಡ್ರಿ. ಇಲ್ಲಿ ಯಾಕೆ ಬಸವಣ್ಣವ್ರು ಭಾಳ ಮಹತ್ವಕ್ಕೆ ಬರ್ತಾರಿಲ್ಲ? ಮಡಿವಾಳ ಮಾಚಿತಂದೆಗಳು ಹೇಳಾಕತ್ತಿದ್ದು ಬಸವಣ್ಣವ್ರಿಗೆ, ನಿಮ್ಮ ಕೃಪೆಯಿಂದ ನಾನು ಪ್ರಭುದೇವರ ಕಂಡೆ ಅಂತ ಅವ್ರು ಹೇಳಿದ್ರೆ, ಪ್ರಭುದೇವರು ಏನು ಹೇಳಕತ್ರು? ಬಸವಣ್ಣನ ನಿಮ್ಮ ಕೃಪೆಯಿಂದನೇ ನಾನು ಮಡಿವಾಳ ಮಾಚಿತಂದೆಗಳನ್ನು ಕಂಡೆ ಅನ್ನುವಂಥ ಮಾತು. ಇಲ್ಲಿ ಆದಿಯ ಕಂಡೆ, ಅನಾದಿಯ ಕಂಡೆ. ನೋಡ್ರಿ, ಆದಿ ಅದು, ಅನಾದಿ ಯಾವುದು? ಆಹಾ, ಆದಿ ಅನಾದಿಗಳಂದ ಒಂದೇ ಸಾರಿ ಕಾಣುವ ಭಾಗ್ಯ ನನಗೆ ದೊರೀತಿಲ್ಲಿ. ಆದಿಯ ಕಂಡೆ, ಅನಾದಿಯ ಕಂಡೆ ಅಂದ್ರೆ ಆದಿಯನ್ನು ಒಮ್ಮೆ ಕಂಡೆ, ಅನಾದಿಯನ್ನು ಒಮ್ಮೆ ಕಂಡೆ ನಾನು. ಕಾಣುವ ಕಾಯವೇ ಆದಿಯಾಗಿ, ಆ ಕಾಯದ ಕಾಣುವಿಕೆಗೆ ಕಾರಣವಾದ ಪ್ರಾಣವೇ ಅನಾದಿಯಾಗಿ. ಹೌದ್ರಿ, ಕಾಯ ಆದಿ ಆದರೆ ಆ ಕಾಣುವ ಕಾಯಕ್ಕೆ ಕಾರಣವಾಗಿರ್ತಕ್ಕಂಥ ಆತ್ಮ ಚೈತನ್ಯವೇ ಅನಾದಿಯಾಗಿ, ಆ ಮಹಾಕಾಯದಲ್ಲಿ ಅಡಗಿದ ಆತ್ಮ ತೇಜದ ಘನವ ಅದನ್ನು ಹಿಡಿದ ಮನವ ನೋಡಿದನಯ್ಯ. ಇಲ್ಲಿ ಆಯತವನ್ನು ಕಂಡೆ, ಸ್ವಾಯತವನ್ನು ಕಂಡೆ, ಸನ್ನಿಹಿತವೆಂಬ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳ ಮೂರೂ ಕಂಡೆ ನಾ ಇಲ್ಲಿ. ಮಾಚಯ್ಯ ತಂದೆಗಳೇ, ಗುಹೇಶ್ವರ ಲಿಂಗಮುಖವಾಗಿ ಬಸವಣ್ಣನ ಕೃಪೆಯಿಂದ ನಿಂದು ಪ್ರತ್ಯೇಕವಾಗಿ ಕಣ್ಣು ತುಂಬ ನೋಡಿ ನಾನು ಧನ್ಯನಾದೆ. ಎರಡೂ ಒಂದೇ. ನೀವು ಇಲ್ಲಿ ಆದಿ ಬಸವಣ್ಣನಾದರೆ ಆದಿ ಮಡಿವಾಳ ಮಾಚಿತಂದೆಗಳಾದರೆ ಅನಾದಿ ಬಸವಣ್ಣನಾಗ್ತಾನೆ. ಇಬ್ಬರನ್ನೂ ಕೂಡ ಒಮ್ಮೆ ನೋಡಾಕತ್ತೇವೆ ನಾವಿಲ್ಲೇ ಅಂದರೆ ನಂದೆಂಥ ಭಾಗ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅಲ್ಲಮರು ಈ ಮುಂಚೆ ಏನು ಬಯಸಿದ್ರಲ್ಲ ಅಷ್ಟು ಮಡಿವಾಳ ಮಾಚಿದೇವರ ಬಗ್ಗೆ ಅವ್ರಿಗೆ ತಿಳಿದಿರಲಿಲ್ಲ. ಬಸವಣ್ಣನವರು ಯಾವಾಗ ಮಡಿವಾಳ ಮಾಚಿತಂದೆಗಳ ಕುರಿತು ಹೇಳಕ್ಕೆ ಪ್ರಾರಂಭ ಮಾಡಿದರು, ಅವಾಗ ಪ್ರಭುದೇವರಿಗೆ ಮಡಿವಾಳ ಮಾಚಿತಂದೆಗಳ ನಿಜವಾದ ನಿಲುವು ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಇಲ್ಲಿ ಅನ್ನಿಸ್ತೈತಿ. ಭಾಳ ಅಸ್ಪಷ್ಟವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ರು. ಆಗ ಈ ಸ್ಪಷ್ಟತೆ ಯಾವಾಗ ಬಂತಂದರೆ ಬಸವಣ್ಣನವರಿಂದ ಬಂತು. ಭಾಳ ಆನಂದಭರಿತರಾಗ್ತಾರ ಪ್ರಭುದೇವರು ಬಸವಣ್ಣವ್ರ ಮುಖಾಂತರ ಮಾಚಿತಂದೆಗಳ ಕುರಿತು ತಿಳ್ಕೊಂಡ್ರಲ್ಲ. ಸೃಷ್ಟಿಯ ಈಶ್ವರನ ತತ್ವದಲ್ಲಿ ಒಂದರಲ್ಲೊಂದು ಬೆರೆತು ಬೇರಾಗುವ ರೀತಿಗಳು ಇವು. ಆ ರೀತಿಯನ್ನು ಹಿಡಿದು ಬಂದ ಸ್ವಭಾವಕ್ಕೆ ಒಂದನ್ನು ಎರಡು ಮಾಡಿ, ಎರಡನ್ನೂ ಒಂದು ಮಾಡಿ ನೋಡುವ ಭಾವಗಳು ಮೂಡುವುದು ಸಹಜ. ಆ ರೀತಿಯಾಗಿ ಆನಂದಿಸುವುದು ಮಡಿವಾಳ ಬಸವಣ್ಣ ಅಲ್ಲಮರಲ್ಲಿ ಇದುವರೆಗೂ ನಡೆದುಕೊಂಡು ಬಂದ ಸುಂದರ ಸಂಭಾಷಣೆಯನ್ನು ನಾವಿಲ್ಲಿ ಈ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಈ ಸಂಭಾಷಣೆಯಲ್ಲಿ ಬಸವಣ್ಣನವರು ತೋರಿದ ಕಲಿದೇವರನ್ನು ಕಂಡು ಮಡಿವಾಳಯ್ಯನವರು ಕೃತಾರ್ಥರಾದನೆಂದಾಗ ಆ ಮಡಿವಾಳಯ್ಯಗಳು ಕಂಡು ನಾನು ಕೃತಾರ್ಥನಾದನೆ ಅಂತಕ್ಕಂಥ ಮಾತನ್ನು ಪ್ರಭುದೇವರು ಇಲ್ಲಿ ಹೇಳ್ತಾರಲ್ಲ, ಇದು ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥ. ಅವಾಗ ಮಡಿವಾಳ ಮಾಚಿತಂದೆಗಳು ಇಷ್ಟೆಲ್ಲ ಹೇಳಿದ ಮೇಲೆ ಸುಮ್ಮಿರ್ತಾರ. ಹೀಗೆಂದು ಪ್ರಭುದೇವರು ಮಡಿವಾಳ ತಂದೆಗಳ ಸ್ತೋತ್ರಮಂ ಮಾಡಲು ಆ ಮಡಿವಾಳ ತಂದೆಗಳು ಬಸವಣ್ಣನ ಕೃಪೆಯಿಂದ ನಿನ್ನ ಕಂಡು ಬದುಕಿದೆನೆಂದು ಪ್ರಭುದೇವರ ಸ್ತೋತ್ರಮಂ ಮಾಡಿದ ಪ್ರಸ್ತಾವದ ವಚನ. ಇಲ್ಲಿ ಪ್ರಭುದೇವರ ನಿಲುವನ್ನು ಕುರಿತು ಹೇಳ್ತಾರೆ. ಎಲೆ ಕಲಿದೇವಯ್ಯ, ನೋಡ್ರಿ ಭಾಳ ದೊಡ್ಡ ಇದೈತಿ, ಇದು ಏನು ವಚನ ಐತಿ. ಎಲೆ ಕಲಿದೇವಯ್ಯ, ಬಟ್ ಸೆಲ್ಫ್ ಎಕ್ಸ್ಪ್ಲೇಟರಿ ಐತಿ. ಆದಿಯ ಕುಳವು ಅನಾದಿಯ ಕುಳವು ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಕುಳ ಅಂದ್ರೆ ಕುಲ. ಮೂಲ ಶುದ್ಧದ ಮುಕ್ತಾಯ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಉಭಯ ಕುಳ ಕಿರಣ ಶಕ್ತಿ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಭಾವ ನಿರ್ಭಾವ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಆದಿ ಅನಾದಿಯೂ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಸಾಧ್ಯ ಅಸಾಧ್ಯ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಅರ್ಥ ಪ್ರಾಣಾಭಿಮಾನ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಅಂಗ ಲಿಂಗ ಸಂಗ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಅಷ್ಟದಳ ಕಮಲದ ಸಪ್ತ ಕರ್ಣಿಕೆಯು ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದವು. ಎನ್ನ ನಡೆಗೆಟ್ಟಿತ್ತು ನಿಮ್ಮ ಜಂಗಮ ಮೂರ್ತಿಯಿಂದ. ಎನ್ನ ನುಡಿಗೆಟ್ಟಿತ್ತು
ನಿಮ್ಮ ಜಂಗಮ ಮೂರ್ತಿಯಿಂದ. ಎನ್ನ ನೋಟ ಕೆಟ್ಟಿತ್ತು ನಿಮ್ಮ ಜಂಗಮ ಮೂರ್ತಿಯಿಂದ. ಎನ್ನ ಮಾಟ ಸಮಾಪ್ತಿಯಾಗಿತ್ತು ನಿಮ್ಮ ಜಂಗಮ ಮೂರ್ತಿಯಿಂದ. ನಿಮ್ಮ ಪ್ರಸಾದದಿಂದ ತನುಶುದ್ಧವಾಯಿತು. ಬಸವಣ್ಣ ತೋರಿದ ಕಾರಣ ನಿಮ್ಮ ಜಂಗಮ ಮೂರ್ತಿಯ ಕಂಡು ಬದುಕಿದೆ ಕಾಣ ಕಲಿದೇವರ ದೇವ. ಪ್ರಭುದೇವರ ಕುರಿತು ಹೇಳಕತ್ತಾರ. ಆದ್ರೆ ಆ ಜಂಗಮ ಮೂರ್ತಿ ಯಾರ ಕೃಪೆಯಿಂದ ಇವ್ರಿಗೆ ಕಾಣತ್ತಂತಂದ್ರೆ ಕೊನೆಗೆ ಮತ್ತು ಬಸವಣ್ಣವ್ರನ್ನ ತಂದಾರ ಅವರು. ಏನಂತ? ನಿಮ್ಮ ಬಸವಣ್ಣ ತೋರಿದ ಕಾರಣ ನಿಮ್ಮ ಜಂಗಮ ಮೂರ್ತಿಯ ಕಂಡು, ಅಂದ್ರೆ ಪ್ರಭುದೇವರನ್ನ ಕಂಡು ಬದುಕಿದೆ ಕಾಣ ಕಲಿದೇವರ ದೇವ. ಮ್ಯಾಲೆ ಹೇಳಿದ್ದೆಲ್ಲ ಅಲ್ಲಮ ಪ್ರಭುದೇವರ ಕುರಿತು. ಜಂಗಮ ಮೂರ್ತಿ ಮೂಲ ಶುದ್ಧದ ಮುಕ್ತಾಯ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಉಭಯ ಕುಲ ಕಿರಣ ಶಕ್ತಿ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದಿತ್ತು. ಭಾವ ನಿರ್ಭಾವ ನಿಮ್ಮ ಜಂಗಮ ಮೂರ್ತಿ ಆದಿ ಅನಾದಿಯು, ಸಾಧ್ಯ ಅಸಾಧ್ಯವು, ಅರ್ಥ ಪ್ರಾಣಾಭಿಮಾನವು, ಅಂಗಲಿಂಗ ಸಂಘ, ಅಷ್ಟದಳ ಕಮಲದ ಸಪ್ತ ಕರ್ಣಿಕೆಯು, ಇವೆಲ್ಲವೂ ನಿಮ್ಮ ಜಂಗಮ ಮೂರ್ತಿಯಲ್ಲಿ ನಿಂದು ಎನ್ನ ನಡೆಗೆಟ್ಟಿತ್ತು, ಎನ್ನ ನುಡಿಗೆಟ್ಟಿತ್ತು. ಈ ರೀತಿಯಾಗಿರ್ತಕ್ಕಂಥ ಮಾತು ಅಂದರೆ ಏನು ಹೇಳಿದ್ರು ಅವರು ಅಂದರೆ, ಇಲ್ಲಿ ಹೇಳೋ ಮಾತು ನೋಡ್ರಿ ಏನು ಹೇಳ್ತಾರ ಅವನು ಅಂದರೆ, ಅಯ್ಯ ಮಹಾಜಂಗಮ ಅಲ್ಲಮರು ಈ ಕಾಣುವ ತನು ತಮ್ಮ ಪ್ರಸಾದಾನುಗ್ರಹದಿಂದ ಆಯಿತು. ಬಸವಣ್ಣನವರು ತೋರಿದ ಕಾರಣ ಆದಿ ಅನಾದಿಯ ಕುಲಸ್ಥಳಗಳು, ಮೂಲ ನಿರ್ಮಲತೆ ಶಕ್ತಿಯ ಉಭಯ ಕಿರಣಗಳು, ಭಾವ ನಿರ್ಭಾವಗಳು, ಸಾಧ್ಯ ಅಸಾಧ್ಯಗಳು, ಇವೆಲ್ಲವೂ ಯಾರಿಂದಾಗಿತ್ತು ಅಂತಂದರೆ ಹೃದಯದ ಎಂಟೆಸಳ ಕಮಲದ ಬ್ರಾಹ್ಮಿ. ಇವೆಲ್ಲವೂ ನಿಮ್ಮ ಜಂಗಮ ಮೂರ್ತಿಯಲ್ಲಿ ವಾಸವಾದವು. ನಿಂದಿತ್ತು ಅಂದರೆ ವಾಸವಾದವು. ಎನ್ನ ನಡೆ ನುಡಿ ನೋಟಗೆಟ್ಟಿತ್ತಯ್ಯ ನಿಮ್ಮ ಜಂಗಮ ಮೂರ್ತಿಯಿಂದ. ಅಷ್ಟೇ ಯಾಕೆ, ಎನ್ನ ಮಾಟ ಸಮಾಪ್ತಿಯಾಯಿತು ನಿಮ್ಮ ಜಂಗಮ ಮೂರ್ತಿ ಸಂದರ್ಶನದಿಂದ. ಈ ರೀತಿಯಾಗಿ ಮಡಿವಾಳ ಮಾಚಿದೇವರು ಮಹಾಜಂಗಮಾನುಗ್ರಹದಲ್ಲಿ ಚಿತ್ರಿಸಿಕೊಂಡಂತಹ ಶರಣಧರ್ಮ ಕೊನೆಗೆ ತನ್ನ ಕ್ರಿಯಾ ವಿಶ್ರಾಂತಿಯನ್ನು ಪಡೆಯುವುದು ಜಂಗಮನಲ್ಲಿಯೇ. ಕ್ರಿಯಾ ವಿಶ್ರಾಂತಿ ಎಲ್ಲಿ ಪಡಿಬೇಕಂದ್ರೆ ಅದು ಜಂಗಮನಲ್ಲಿಯೇ. ಜಂಗಮ ತತ್ವವು ಕೇವಲ ವ್ಯಕ್ತಿತ್ವಕ್ಕೆ ಸೀಮಿತವಾಗಿರದೆ. ಜಂಗಮ ಅಂದರೆ ನಾವು ಕಣ್ಣು ಮುಂದೆ ಯಾವನೂ ಚಿತ್ರ ಮಾಡ್ಕೊಳ್ಳೋದಲ್ಲ, ಅದು ತತ್ವ, ಅದು ವ್ಯಕ್ತಿತ್ವಕ್ಕೆ ಸೀಮಿತವಾಗಿರದೆ ಜಗದ್ವ್ಯಾಪಕ ಶಕ್ತಿ ಅದು ಜಂಗಮ ತತ್ವ ಅನ್ನೋದು. ಇದು ಜಗದ್ವ್ಯಾಪಕ ಶಕ್ತಿ, ಜಗತ್ತಿನ ವಿವಿಧತೆಯನ್ನೆಲ್ಲ ಒಳಗೊಂಡದ್ದು ಅದು ಆ ಜಂಗಮ ತತ್ವ. ಮಡಿವಾಳ ಮಾಚಿದೇವರು ಸಹಜವಾಗಿಯೇ ಸರ್ವವ್ಯಾಪಿಯಾದ ಜಂಗಮದಲ್ಲಿ ಕೂಡಿ ತನ್ನದೆಲ್ಲವನ್ನೂ ಅರ್ಪಿಸಿಕೊಂಡು ಇಲ್ಲದಾದರಲ್ಲಿ ಅವರು ಇಲ್ಲವಾದರು ಹೌದಾಗುವುದು, ಹೌದನಿಸ್ಕೊಳ್ಳೋದು, ಆದುದು ಕಂಡು ಮತ್ತೆ ಕ್ರಿಯೆಯಾಗುವುದೆಂದರೆ, ಆದುದ ಕಂಡು ಮತ್ತೆ ಕ್ರಿಯೆಯಾಗುವುದೆಂದರೆ ಬಸವಣ್ಣನವರ ಕೃಪೆ ಮಾತ್ರ. ಆ ಕೃಪೆ ಹೆಂಗೆ ಬರುತ್ತೆ? ಭಕ್ತಿ ಶಕ್ತಿ ಜಂಗಮನ ಕೇವಲ ಜ್ಞಾನ ಶಕ್ತಿಯಲ್ಲಿ ಅಡಗಿದೆ. ಹೀಗಿದ್ದಾಗ ಬಯಲಿಗೆ ತಂದು ಮೂರ್ತೀಕರಿಸುವುದು ಅದು ಇವತ್ತಾಯಿತು. ಬಯಲಿಗೆ ತಂದು ಮೂರ್ತೀಕರಿಸಿದ್ದು ಇವತ್ತಾಯಿತು ಅಂತ ಮಡಿವಾಳ ಮಾಚಿದೇವರು ಬಸವಣ್ಣವರು ಮತ್ತು ಅಲ್ಲಮಪ್ಪ ದೇವರಿಗೆ ಹೇಳಿದಾಗ ಬಸವಣ್ಣವರು ಒಂದು ಮಾತು ಹೇಳಿಬಿಡ್ತಾರೆ. ಆಗ ಇದು ಭಾಳ ಕಲ್ಪಿತವ ಕಳೆದು ಅಕಲ್ಪಿತವ ತಿಳುಹಿದ, ಮನವ ಮಾಣಿಸಿ ಘನವ ನೆಲೆಗೊಳಿಸಿದ, ತನುವ ಕೆಡಿಸಿ ಅನುವ ಸ್ಥಾಪ್ಯವ ಮಾಡಿದ, ಅಂತರಂಗದಲ್ಲಿ ಮಹಾಜ್ಞಾನ ತುಂಬಿದ, ಬಹಿರಂಗದಲ್ಲಿ ಸದಾಚಾರವ ನೆಲೆಗೊಳಿಸಿದ. ನೋಡ್ರಿ ಬಸವಣ್ಣವ್ರು ಹೇಳಾಗ್ತಿದ್ದು, ನಿಮ್ಮ ನಿಲವೆನಗೆ ಒರೆದೊರೆದು ಹೇಳಿ ತೋರಿಸಿ ಎನ್ನ ನಿಮ್ಮ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ ಕೂಡಲ ಸಂಗಮಯ್ಯ ದೇವಯ್ಯ ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನೂ ನಾನು ಕೂಡಿ ಸುಖದಲ್ಲಿ ಇದ್ದೇವಯ್ಯ. ಇದರೆಲ್ಲ ಬಸವಣ್ಣವರು ಏನು ಹೇಳಿದ್ರಂದರೆ, ತನುವ ಕೆಡಿಸಿ ಅನುವ ಸ್ಥಾಪ್ಯವ ಮಾಡಿದ, ಅಂತರಂಗದಲ್ಲಿ ಮಹಾಜ್ಞಾನವ ತುಂಬಿದ ಮಡಿವಾಳಯ್ಯ, ಬಹಿರಂಗದಲ್ಲಿ ನನ್ನ ಸದಾಚಾರವನ್ನು ನೆಲೆಗೊಳಿಸಿದರವರು. ನನ್ನ ಸದಾಚಾರಕ್ಕೆ ಮಡಿವಾಳ ತಂದೆಗಳೇ ಕಾರಣ. ನಿಮ್ಮ ನಿಲವ ನನಗೆ ಒರೆದೊರೆದು ಹೇಳಿ, ಅಂದರೆ ಆ ಮಹಾಗಣ ಪರವಸ್ತುವಿನ ನಿಲುವನ್ನು ನನಗೆ ಒರೆದೊರೆದು ಹೇಳಿ ತೋರಿಸಿಕೊಟ್ರು. ಅದಲ್ದ ಎನ್ನ ನಿಮ್ಮ ಶ್ರೀಪಾದಕ್ಕೆ, ಅಂದರೆ
ಎನ್ನ ನಿಮ್ಮ ಆ ಮಹಾಗಣ ಪರವಸ್ತುವಿನ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ. ಮತ್ತೆ ಅದೇ ಶಬ್ದ ಬಂತು, ಯೋಗ್ಯನ ಮಾಡಿದ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಹಾಮನೆಯಲ್ಲಿ, ಈ ನಿಮ್ಮ ಮಹಾಮನೆಯೊಳಗೆ ಮಡಿವಾಳನು ನಾನು ಇಬ್ಬರು ಸೇರಿ ಕುತ್ಕೊಂಡ್ರಲ್ಲಿ ಕೂಡಿ ಸುಖದಲ್ಲಿ ಇದ್ದೇವಯ್ಯ. ನಾನು ಮಡಿವಾಳ ಮಾಚಿದೇವರು ಬೇರೆ ಅಲ್ಲ, ಇಲ್ಲಿ ಬೇರಲ್ಲ, ನಾವು ಹೊರಗಲ್ಲ, ಅನ್ಯವಲ್ಲ, ನಾವಿಬ್ಬರು ಬೇರೆ ಅಲ್ಲ. ಎನ್ನಲ್ಲಿಯೇ ಕಲ್ಪನೆ ವಿಕಲ್ಪನೆಗಳನ್ನು ಕಳೆದು ನಿರ್ಭಾವವನ್ನು ಮಾಡಿದವರವರು. ಮನದ ಜಾಗದಲ್ಲಿ ಘನವ ತಂದು ಕೂಡಿಸಿದವರು. ಈ ಹಿಂದೆ ತನ್ನ ಬೇರು ಮಾಡಿ ಹೊಗಳಿದ ಬಸವಣ್ಣನವರು ಮಡಿವಾಳನೆಂದಿದ್ದ ಇಲ್ಲೆಂಬುದಕ್ಕೆ ಬಸವಣ್ಣನವರು ನೀಡಿದ ಸಾಮರಸ್ಯದಲ್ಲಿ ಮಡಿವಾಳಯ್ಯಗಳು ನಾನು ಒಂದಾಗಿರುವೆವು. ಆಗಲೇ ಮಡಿವಾಳ ಮಾಚಿದೇವರು ಹೇಳಿದರು, ನೀವು ಹಿಂಗೆ ಹೇಳಿ ನನ್ನ ಯಾಕೆ ಬೇರೆ ಇಡಾಕತ್ತೀರಪ್ಪ ಅಂದಿದ್ರಲ್ಲ. ಈಗ ಆ ವಚನಕ್ಕೆ ನಾನು ಮಡಿವಾಳ ಮಾಚಿದೇವರು ಬೇರೆ ಅಲ್ರಿಪ್ಪ, ಒಂದಾಗಿರುವೆವು ಅಂತ ಅಲ್ಲಮರಿಗೆ ಬಸವಣ್ಣನವರು ವಿವರಿಸಿದಾಗ ಆ ಸಮರಸವನ್ನು, ಯಾರ ಸಮರಸ? ಬಸವಣ್ಣವರು ಮತ್ತು ಮಡಿವಾಳ ಮಾಚಿದೇವರ ಸಮರಸವನ್ನು ಅಲ್ಲಮರಿಗೆ ಮತ್ತೊಮ್ಮೆ ಈ ರೀತಿ ಭಿನ್ನಯಿಸ್ತಾರೆ. ಏನು ಹೇಳಿದರು ಮಡಿವಾಳ ತಂದೆಗಳು? ಮಡಿವಾಳ ತಂದೆಗಳು ಹೇಳುವಂಥ ನೋಡ್ರಿ ವಚನ ಎಷ್ಟು ದೊಡ್ಡದ ಅಂದರೆ, ಹೀಗೆಂದು ಬಸವರಾಜ ದೇವರು ಪ್ರಭುದೇವರೊಡನೆ ಮಡಿವಾಳ ತಂದೆಗಳ ತಮ್ಮ ಸಮರಸ ಸ್ವಾನುಭಾವಮಂ ಭಿನ್ನಯಿಸಲು ಇದಕ್ಕೆ ಮಡಿವಾಳ ತಂದೆಗಳು ತಮ್ಮ ಬಸವರಾಜ ದೇವರ ಸಮರಸ ಭಾವಮಂ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ನಮ್ಮದು ಮತ್ತು ಬಸವಣ್ಣವರು ಯಾವ ರೀತಿ ಸಮರಸ ಭಾವ ಇತ್ತು ಅನ್ನೋದನ್ನು ಇಲ್ಲಿ ಪ್ರಸ್ತಾವ ಮಾಡ್ತಾರೆ ಅವರು. ಭಾಳ ದೊಡ್ಡ ವಚನ ಐತಿ. ಹೊಗಬಾರದು ಕಲ್ಯಾಣವನ್ನು ಆರಿಗಿಯೂ, ನೋಡ್ರಿ ಕಲ್ಯಾಣವನ್ನು ಹೋಗಬಾರದು ಅಂತಕ್ಕಂಥ ದೊಡ್ಡ ವಚನ ಐತದು. ಆ ವಚನವನ್ನು ನಾವು ಮುಂದಿನ ವಾರ ನಿರ್ವಚನ ಮಾಡೋಣ ಅಂಥೇಳಿ ಇಲ್ಲಿಗೆ ನನ್ನ ಅನುಭವವನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಶೂನ್ಯದಲ್ಲೇ ಹುಟ್ಟಿ ಶೂನ್ಯದಲ್ಲೇ ಬೆಳೆದು ಶೂನ್ಯದಲ್ಲೇ ಲೀನವಾದ ಜೀವ, ಶೂನ್ಯವೇ ಆದಿ ಶೂನ್ಯವೇ ಅಂತ್ಯ ಗುಹೇಶ್ವರ. ಹಾಗೆ ಸರ್ ಅವರು ನೂರಕ್ಕಿಂತ ಹೆಚ್ಚಿನ ಸಂಚಿಕೆಯಲ್ಲಿ ಅನುಭವಪೂರ್ಣ ಉಪನ್ಯಾಸ ನೀಡುವುದರ ಮೂಲಕ ಚಿಂತನೆ, ಹಂಬಲ, ಆಧ್ಯಾತ್ಮದ ಹಸಿವನ್ನು ಜ್ಞಾನ ನೀಡುವುದರ ಮೂಲಕ ನೀಗಿಸುತ್ತಿದ್ದಾರೆ. ಇದುವರೆಗೂ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಅವರು ಶೂನ್ಯ ಸಂಪಾದನೆ ಉಪನ್ಯಾಸ ಮಾಲಿಕೆ 106 ಮಡಿವಾಳಯ್ಯಗಳ ಸಂಪಾದನೆ ಮುಂದುವರಿದ ಭಾಗದ ಕುರಿತು ಅತ್ಯಂತ ಅರ್ಥಪೂರ್ಣ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಪರವಾಗಿ ಮತ್ತು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇಲ್ಲಿ ಆಗಮಿಸಿದ ಮತ್ತು ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಸಮಸ್ತ ಶರಣು ಬಂಧುಗಳಿಗೂ ಶರಣಾರ್ಥಿಗಳು. ನಿಜ ಶರಣರ ಸಂಘ ಮಾಡಯ್ಯ, ನಿಜ ಶರಣರ ನುಡಿ ಕೇಳಯ್ಯ, ನಿಜ ಶರಣರ ನಡೆ ಕೇಳಯ್ಯ. ಅವರ ಕರುಣೆಯ ದಾರಿಯೇ ಶಿವನ ಸೇರುವ ದಾರಿಯಯ್ಯ ಕೂಡಲ ಸಂಗಮ ದೇವ. ಇನ್ನು ಪ್ರತಿದಿನ ಸಂಜೆ 6 ಗಂಟೆಗೆ ವಿಶೇಷ ಆಷಾಢ ಉಪನ್ಯಾಸ ಪ್ರಭುಲಿಂಗ ಲೀಲೆ ಕಲಬುರಗಿ ಬಸವ ಸಮಿತಿ ನಡೆಸುವುದು. ಈ ಉಪನ್ಯಾಸವನ್ನು ನಾಡಿನ ಹೆಸರಾದಂಥ ಅನುಭಾವಿಗಳಾದ ಪ್ರವಚನ ಯೋಗಿ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು ಕಲ್ಯಾಣ ಆಶ್ರಮ, ಶ್ರೀ ಮಹಾಂತೇಶ್ವರ ಮಠ ಮುದುಗಲ್ ತಿಮ್ಮಾಪುರ ಇವರು ನಡೆಸಿಕೊಡುವವರು. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ವಚನ ಮಂಗಳ ನಡೆಸಿಕೊಡುವವರು ಶ್ರೀಮತಿ ಶಾಂತಾ ಹೊಂಬಾಳ್ ಅವರನ್ನು ಆಹ್ವಾನಿಸುತ್ತೇನೆ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರನ್ನು ನನ್ನ ಹೃದಯವೆಂದಲ್ಲಿ ನೆರೆದು ಇಲ್ಲಿ ನೆರೆದಂಥ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ಹಾಗೂ ಎಲ್ಲ ಶರಣರ ನಾವು ಶೂನ್ಯ ಸಂಪಾದನೆ ಅಂದರೆ ಏನು ನಮ್ಗೆ ಅರ್ಥ ಇರ್ತಿದ್ದಿಲ್ಲ. ಅದನ್ನು ಅವರು ಎಲ್ಲ ಬಿಡಿಸಿ ನಾವು ಹೇಳೋದು ನೋಡಿದರೆ ರಸವತ್ತಾಗಿ ಎಲ್ಲ ಶರಣರದ್ದು ಹೇಳಿದ್ರೆ ಇವರೇ ಒಬ್ಬರು ದೊಡ್ಡ ಶರಣರು ಅನ್ನಂಗೆ ಆಗುತ್ತಾ. ಏನೋ ಅನುಭವ ಮಂಟಪದಾಗ ಹಿಂಗೆ ಇದ್ರೇನು ಶರಣರು ಅಂತ ನನ್ನ ಅನಿಸಿಕೆ. ಅದರಿಂದ ನಾವು ಈಗ ಎಲ್ಲನೂ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಗೆ ಸ್ಫೂರ್ತಿ ಕೊಟ್ಬಿಟ್ಟಾರೆ ಶರಣರು. ಅದಕ್ಕೆ ಇದರಲ್ಲೇ ನಾನು ಒಂದು ಇದನ್ನು ವಚನ ಹೇಳ್ಬೇಕಂತ ಮಾಡೀನಿ. ಅದಂದ್ರೆ ಈ ವಚನ ಹೊನ್ನು ಮಾಯೆ ಎಂಬರು, ಹೊನ್ನು ಮಾಯೆ ಅಲ್ಲ, ಇದನ್ನು ಹಿಂದಿ ಒಳಗೆ ಹೇಳ್ತೀನಿ ವಚನನ. ಕತೆ ಹೈ ಕನಕ ಮಾಯಾ ಹೈ ಕನಕ ಮಾಯಾ ನಹಿ, ಕತೆ ಹೈ ಕನಕ ಮಾಯಾ ಹೈ ಕನಕ ಮಾಯಾ ನಹಿ, कहते हैं कामिनी माया है कामिनी माया नहीं, कहते हैं कामिनी माया है कामिनी माया नहीं, कहते हैं माटी माया है कहते हैं माटी माया है माटी माया नहीं,
कहते हैं कनक माया है, कनक माया नहीं। मन के आगे जो चाहे है वही माया है। मन के आगे जो चाहे है वही माया है। गुहेश्वरा गुहेश्वरा, मन के आगे जो चाहे है वही माया है। गुहेश्वरा गुहेश्वरा। बसवा बसवा बसवा। हर बसवाय नमः, प्रभु बसवाय नमः, गुरु बसवाय नमः, लिंग बसवाय नमः, जंगम बसवाय नमः, भस्म बसवाय नमः, रुद्राक्षि बसवाय नमः, मंत्र बसवाय नमः, पादोदक बसवाय नमः, प्रसाद बसवाय नमः, चिन्निधि बसवाय नमः, चिन्नाद बसवाय नमः, चिद्बिन्दु बसवाय नमः, चित्कल बसवाय नमः, चिदंग बसवाय नमः, निष्प्रपंच बसवाय नमः, निरंजन बसवाय नमः, निर्गुण बसवाय नमः, नित्यतृप्त बसवाय नमः, अकार बसवाय नमः, उकार बसवाय नमः, मकार बसवाय नमः, नकार बसवाय नमः, मकार बसवाय नमः, शिकार बसवाय नमः, वकार बसवाय नमः, यकार बसवाय नमः, ओंकार बसवाय नमः, ह्रींकार बसवाय नमः, संगमेश्वर बसवाय नमः, प्रत्यक्ष कपिल सिद्ध मल्लिकार्जुन बसवाय नमो नमः।
ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು. ವೇದಪ್ರಿಯ ಶಿವನಲ್ಲಯ್ಯ, ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ. ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ